ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ತೃತೀಯ ಸ್ಕಂಧದಲ್ಲಿ ಕಪಿಲ ನಾಮಕ ಭಗವಂತನ ಉಪದೇಶದ ಮಾತುಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಕಪಿಲಗೀತೆ ಅಂತ ಪ್ರಸಿದ್ಧ. ಕಪಿಲಗೀತೆಯನ್ನು ಶ್ರವಣ ಮಾಡಿದ್ದರಿಂದ ದೇವರಲ್ಲಿ ಕೃತಜ್ಞತೆಯ ಭಾವ ಉಂಟಾಗ್ತದೆ. ಉಪದೇಶವನ್ನು ಶ್ರವಣ ಮಾಡಿದ ದೇವಹೂತಿ ತಾನು ಒಂದು ನದಿಯಾಗಿ ಹರಿದ್ಲು ಅಂತ ಕಥೆಯನ್ನು ಉಪಸಂಹಾರ ಮಾಡುವಾಗ ಹೇಳ್ತಾರೆ. ಭಗವದ್ಭಕ್ತರಾದವರು ಕಪಿಲೋಪದೇಶವನ್ನು ಕೇಳಿ ಭಕ್ತಿಯೋಗ ಜ್ಞಾನಯೋಗ ಕಪಿಲ ಹೇಳಿದ್ದನ್ನು ಚೆನ್ನಾಗಿ ಮನನ ಮಾಡಬೇಕು. ಅದರಲ್ಲಿಯೂ ವಿಶೇಷವಾಗಿ ಭಕ್ತಿಯೋಗವನ್ನು ಮನನ ಮಾಡಬೇಕು. ಹಾಗೂ ಧ್ಯಾನಯೋಗ, ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ವಿಸ್ತಾರ ಮಾಡಿ ಹೇಳಿದ್ದಾನೆ ಶ್ರೀಹರಿ. ಹಾಗೆ 4ನೇ ಸ್ಕಂದ ಶ್ರೀಮದ್ ಭಾಗವತ ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತಾರೆ. ಸ್ವಯಂಭೂಮನು ತನ್ನ ಮಗಳು ಪ್ರಸೂತಿ ದೇವಿಯನ್ನು ದಕ್ಷನಿಗೆ ಕೊಟ್ಟು ವಿವಾಹ ಮಾಡಿಸಿದ. ದಕ್ಷ ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಕಾರ್ಯದಲ್ಲಿ ತೊಡಗಿ 60 ಜನ ಕನ್ಯೆಯರನ್ನು ಪಡೆದ. ಅದರಲ್ಲಿ 27 ಕನ್ಯೆಯರು ಚಂದ್ರನಿಗೆ ಮದುವೆ ಮಾಡಿಕೊಂಡು ಚಂದ್ರನಿಗೆ ಪತ್ನಿಯರು ಅಂತ ಆದರು. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಇವರೆಲ್ಲ 27 ಜನ ನಕ್ಷತ್ರಗಳು ದಕ್ಷನ ಮಕ್ಕಳು, ಚಂದ್ರನ ಪತ್ನಿಯರು ಅಂತ ಆದರು. ದದೌ ಸ ದಶಧರ್ಮಾಯ, ಯಮಧರ್ಮರಾಜನಿಗೆ 10 ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟ. 60ರಲ್ಲಿ 10 ಕನ್ಯೆಯರನ್ನು ಯಮ ವಿವಾಹ ಮಾಡಿಕೊಂಡ. ನರನಾರಾಯಣರನ್ನು ಯಮಧರ್ಮರಾಜ ಈ ದಕ್ಷನ ಮಕ್ಕಳಲ್ಲಿ ಪಡೆದ ಅಂತ ಉಪಾಖ್ಯಾನವನ್ನು ಹೇಳ್ತಾರೆ. ಇವತ್ತು ಬದರಿ ಕ್ಷೇತ್ರದಲ್ಲಿ ನೆಲೆಸಿರುವ ನರನಾರಾಯಣರು ಯಮಧರ್ಮರಾಜನ ಮಕ್ಕಳು, ದಕ್ಷ ಪ್ರಜಾಪತಿಯ ಮೊಮ್ಮಕ್ಕಳು ಹೌದು ಅಂತ ಭಾಗವತ ಅನುಸಂಧಾನ ಮಾಡಿಸ್ತದೆ. ಕಶ್ಯಪ ಪ್ರಜಾಪತಿಗಳಿಗೆ ದಕ್ಷ 13 ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟ. ದಿತಿ ಅದಿತಿ ಧನು ಕರ್ದ್ರು ಕೀಕಸ ವಿನತ ಸುರಭಿ
ಇದೆಲ್ಲ ಕಶ್ಯಪರ ಪತ್ನಿಯರ ನಾಮ. 60 ಕನ್ಯೆಯರಲ್ಲಿ ಕೊನೆಯ ಮಗಳು ಸತೀದೇವಿ. ಆ ಸತಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟ ಅಂತ ಕಥೆ ಬರ್ತದೆ. ಸತಿಯನ್ನು ವಿವಾಹ ಮಾಡಿದ ಮೇಲೆ ಶಿವನೇ ಅಳಿಯನಾಗಬೇಕಾದ್ದರಿಂದ ಬೇರೆ ಬೇರೆ ಸಭೆಗಳಲ್ಲಿ ಹೋದಾಗ ಶಿವ ದಕ್ಷನಿಗೆ ಗೌರವ ಕೊಡ್ತಾ ಇದ್ದ, ನಮಸ್ಕಾರ ಮಾಡ್ತಾ ಇದ್ದ. ಯಾವುದೋ ಒಂದು ಸಂದರ್ಭ ಹೀಗೆ ಬಂತು. ವಿಶ್ವಸೃಗ್ ಯಾಗ ನಡೀತಾ ಇರುವಾಗ ದಕ್ಷ ಬಂದಿದ್ದಾನೆ. ಶಿವ ಮೊದಲೇ ಬಂದಿದ್ದ. ಬ್ರಹ್ಮದೇವರು ಎದುರುಗಡೆ ಕುಳಿತಿದ್ರು ಶಿವನಿಗೆ. ಚತುರ್ಮುಖ ಬ್ರಹ್ಮನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಮೈಮರೆತಿದ್ದ ಶಿವ. ದಕ್ಷ ತಡವಾಗಿ ಬಂದ. ನಾನು ಪ್ರಜಾಪತಿ, ಬ್ರಹ್ಮದೇವರು ನನಗೆ ಪ್ರಜಾಪತಿ ಅಂತ ಸ್ಥಾನ ಕೊಟ್ಟಿದ್ದಾರೆ, ಮೇಲಾಗಿ ಶಿವನೇ ನನ್ನ ಅಳಿಯನಾಗಬೇಕು, ಇನ್ಫ್ಲುಯೆನ್ಸ್ ಜಾಸ್ತಿ ಅಂತ. ಇನ್ಫ್ಲುಯೆನ್ಸ್ಡ್ ವ್ಯಕ್ತಿಗಳು ಅಂತ ಕೆಲವರು ಇರ್ತಾರೆ. ಶಿವ ನನಗೆ ಅಳಿಯನಾಗಬೇಕು, ಹಾಗಾಗಿ ದೇವಲೋಕದಲ್ಲಿ ಎಲ್ಲಿ ಹೋದರೂ ನನಗೆ ಅಂತ ಗೌರವ ಕೊಟ್ಟೇ ಕೊಡ್ತಾರೆ ಅಂತ ತಲೆ ಒಳಗಿಟ್ಟುಕೊಂಡಿದ್ದ. ಕೊಡ್ತಿದ್ರೂ ಕೂಡ ಎಲ್ಲರೂ ಗೌರವ ಕೊಡ್ತಾ ಇದ್ದರು ಅವನಿಗೆ. ಆದರೆ ಶಿವ ಮಾತ್ರ ಅವತ್ತಿನ ಸಭೆಯೊಳಗೆ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ, ಎದ್ದು ನಿಲ್ಲಿಲ್ಲ, ಗೌರವ ಕೊಡಲಿಲ್ಲ. ಕಾರಣ ಏನು ಅಂತ ಸತಿ ಕೇಳ್ತಾಳೆ. ಕಥೆ ಬಹಳ ಪ್ರಸಿದ್ಧ ಆದ್ದರಿಂದ ತಾತ್ವಿಕ ಸಂದೇಶಗಳನ್ನು ಹೆಚ್ಚು ಹೇಳೋ ಪ್ರಯತ್ನ ಮಾಡ್ತೇನೆ. ಯಾಕೆ ನೀವು ನಮ್ಮ ತಂದೆ ಬಂದಾಗ ನಮಸ್ಕಾರ ಮಾಡಲಿಲ್ಲ? ನೀವೇನು ಮಾಡ್ತಾ ಇದ್ರಿ? ಬೇರೆ ಸಮಯದಲ್ಲಿ ಮಾಡಿದ್ದು ಇದೆ, ಅವತ್ತು ನೀವು ನಮಸ್ಕರಿಸಲಿಲ್ಲ ಅನ್ನೋದೇ ಬಹಳ ದೊಡ್ಡ ಕಾರಣ ಆಯಿತು. ಇವತ್ತು ನನ್ನ ತಂದೆ ದಕ್ಷ ತನ್ನ ಮನೆಯಲ್ಲಿ ಯಾಗ ಮಾಡ್ತಾ ಇದ್ದಾನಾದರೂ ಯಾಗಕ್ಕೆ ನಮ್ಮಿಬ್ಬರನ್ನು ಮಾತ್ರ ಆಹ್ವಾನಿಸಲಿಲ್ಲ. ದೇವತೆಗಳನ್ನೆಲ್ಲ ಆಹ್ವಾನಿಸಿದ್ದಾನೆ, ನಮ್ಮಿಬ್ಬರನ್ನು ಆಹ್ವಾನಿಸಿಲ್ಲ. ಕಾರಣ ನಿಮ್ಮ ಮೇಲೆ ದ್ವೇಷ ಮಾಡೋ ಹಾಗಾಗಿದ್ದಾನೆ. ದ್ವೇಷಕ್ಕೆ ಕಾರಣ ನೀವು ಅವತ್ತಿನ ದಿವಸ ಸಭೆ ಒಳಗೆ ಗೌರವ ಕೊಡಲಿಲ್ಲ ಅನ್ನೋದಾಗಿದೆ. ಸತ್ಯ ಹೇಳ್ರಿ, ನೀವ್ಯಾಕೆ ನಮ್ಮಪ್ಪ ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಹೇಳ್ರಿ, ಸತ್ಯ ಹೇಳ್ರಿ. ಶಿವ ಹೇಳ್ದ. ಶಿವ ಉವಾಚ, ಅವತ್ತಿನ ದಿವಸ ನಾನು ನಮಸ್ಕಾರ ಮಾಡಲಿಲ್ಲ ಯಾಕೆ ಅಂತ ಕಾರಣ ಕೇಳ್ತಿದ್ದಿ. ಬೇರೆ ಏನು ಕಾರಣ ಅಲ್ಲ, ನನ್ನ ಎದುರುಗಡೆ ಚತುರ್ಮುಖ ಬ್ರಹ್ಮ ಕುಳಿತಿದ್ನಲ್ಲ, ಯಾವಾಗಲೂ ಭಗವಂತನ ಸನ್ನಿಧಾನಕ್ಕೆ ಆತ ಪಾತ್ರ. ಈ ರಹಸ್ಯ ಅರ್ಥೈಸ್ಕೊಳ್ಬೇಕು. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವಃ ಹ್ಯಧೋಕ್ಷಜೋ ಮೇ ಮನಸಾ ವಿಧೀಯತೆ. ಸತ್ವಂ ವಿಶುದ್ಧಂ, ಚತುರ್ಮುಖ ಬ್ರಹ್ಮ ಅಂದರೆ ವಿಶುದ್ಧ ಸತ್ವ ಅಂತ ಕರೀತದೆ ಭಾಗವತ. ಜಗನ್ನಾಥದಾಸರು ಚತುರ್ಮುಖ ಬ್ರಹ್ಮದೇವರನ್ನು ಪರಿಚಯಿಸುವಾಗ ಸತ್ವಪ್ರಚುರ ಅಂತ ಕರೆದಿದ್ದಾರೆ. ಇದು ಭಾಗವತದ ಮಾತಿನ ವ್ಯಾಖ್ಯೆ. ಸತ್ವಪ್ರಚುರವಾಣಿ ಮುಖ ಸರೋಜೇನ. ಸತ್ವಪ್ರಚುರ ವಾಣಿ ಮುಖ ಅಂದರೆ ಯಾರಿಗೆ ಕರೆದದ್ದು? ಭಾಗವತದಲ್ಲಿ ಸತ್ವಂ ವಿಶುದ್ಧಂ ಅಂತ ಕರೀತು, ದಾಸರು ಅದನ್ನು ಸತ್ವಪ್ರಚುರ ಅಂತ ಕರೆದರು. ಸತ್ವ ಸತ್ವ ಮಹಾಸತ್ವ ಭಗವತ್ಪಾದರು ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಅಂದರೆ ಅವರಲ್ಲಿ ಸತ್ವಗುಣ ಮಾತ್ರ ಇದೆ ಅಂತೆ. ರಜೋಗುಣ ತಮೋಗುಣಗಳ ಪ್ರಭಾವ ಅವರ ಮೇಲೆ ಆಗೋದೇ ಇಲ್ಲ. ಯಾರಲ್ಲಿ ಸತ್ವಗುಣ ಮಾತ್ರ ಇರ್ತದೆ ಅದರ ಅರ್ಥ ಅವರು ಯಾವಾಗಲೂ ಜ್ಞಾನದಿಂದ ಬೆಳಗುತ್ತಾರೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಸತ್ವ ರಜಸ್ಸು ತಮಸ್ಸು ಗುಣಗಳ ಪರಿಣಾಮವನ್ನು ಹೇಳಿ ಅವುಗಳ ಫಲ ಏನು ಅಂತ ವಿವರಣೆ ಕೊಡುವಾಗ ಸತ್ವ ಅಂದರೆ ಜ್ಞಾನಪ್ರಕಾಶ ಅಂತ ಹೇಳಿದ್ದಾನೆ. ಮನುಷ್ಯನಿಗೆ ಯಾವಾಗಲೂ ಜ್ಞಾನ ಬರ್ತಿಲ್ಲ ಅಂಥೇಳಿ ಬರೋದೇ ಇಲ್ಲ ಅಂಥೇಳೂ ಇಲ್ಲ. ಪುರಾಣ ಕೇಳ್ತೇವೆ, ಹೇಳ್ತೇವೆ, ದೇವರಲ್ಲಿ ಒಳ್ಳೆ ಭಕ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತೇವೆ.
ಹಾಗೂ ದೇವರ ಬಗ್ಗೆ ಅಧ್ಯಯನ ಮಾಡ್ತೇವೆ, ಜ್ಞಾನನೇ ಬರ್ತಾ ಇಲ್ವಾ? ಬರ್ತಿದೆ, ಎಷ್ಟೋ ಬೇಕು, ಮೊದಲಿಗಿಂತ ಎಷ್ಟೋ ವಾಸಿ ಅಂತ ನಾವೇ ಅಂತಿರ್ತೇವೆ. ಮೊದಲೇನಿರಲಿಲ್ಲ, ಕೆಲಸಕ್ಕೆ ಹೋಗ್ತಿದ್ವಿ, ಸಂಬಳ ತರ್ತಿದ್ವಿ, ಮನೆ ಮಡದಿ ಮಕ್ಕಳು ಅಂತ ಇರ್ತಿದ್ವಿ ಅಷ್ಟೇ. ಈಗ ಸ್ವಲ್ಪ ವಾಸಿ ಅಂತ ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ತಾರೆ. ಅದರ ಅರ್ಥ ಏನು? ಒಳಗಡೆಯಲ್ಲಿ ಸತ್ವಗುಣ ತನ್ನ ಪರಿಣಾಮ, ತನ್ನ ಪ್ರಭಾವ ತೋರ್ತಿದೆ ಅಂತ ಅಭಿಪ್ರಾಯ ಅಲ್ವೇ? ಯಾವಾಗ ಮನುಷ್ಯನೊಳಗೆ ಸತ್ವಗುಣ ಜಾಗೃತ ಆಗ್ತದೆ, ಅದರ ಪರಿಣಾಮ ಸಜ್ಜನರ ಸಂಘ, ಸತ್ಕಥಾಶ್ರವಣ, ಸದ್ವಿಚಾರ, ಸತ್ಕ್ಷೇತ್ರಗಳಿಗೆ ಯಾತ್ರೆ ಇವೆಲ್ಲ ನಡೀತದೆ. ಇದೆಲ್ಲ ಸತ್ವಗುಣದ ಪ್ರಭಾವ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಅಲ್ಪ ಸತ್ವಗುಣ ಪ್ರಚುರ ಆದರೆ ನಮ್ಮೊಳಗೆ ಹೀಗೆಲ್ಲ ಆಗ್ತದೆ ಅಂದರೆ, ಚತುರ್ಮುಖ ಬ್ರಹ್ಮದೇವರಲ್ಲಿ ರಜೋಗುಣ ತಮೋ ಗುಣಗಳೇ ಬರಲ್ಲ. ಸದಾ ಸತ್ವಗುಣ ಪ್ರಚುರರಾಗಿದ್ದರೆ ಜ್ಞಾನ ಪ್ರಕಾಶ ಹೇಗಿರಬೇಡ? ಅದನ್ನು ಬ್ರಹ್ಮದೇವರ ಬಗ್ಗೆ ಶಿವ ತನ್ನ ಮಡದಿಗೆ ಹೇಳುವಾಗ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಈ ಮಾತಿನಿಂದ ಪರಿಚಯ ಮಾಡಿಸ್ತಾನೆ. ನೋಡು ಸತಿ, ಯಾವಾಗಲೂ ಸತ್ವಗುಣ ಪ್ರಚುರರಾದ ಚತುರ್ಮುಖ ಬ್ರಹ್ಮ ನನ್ನ ಎದುರುಗಡೆಯಲ್ಲಿ ಅವತ್ತಿನ ದಿನ ಕುಳಿತಿದ್ದ. ಅವರೊಳಗೆ ಭಗವಂತನ ಸನ್ನಿಧಾನ ಯಾವಾಗಲೂ ಇರ್ತದೆ. ಯಾರಲ್ಲಿ ಸತ್ವಗುಣ ಪ್ರಚುರತೆ ಇರ್ತದೆ, ದೇವರ ಸನ್ನಿಧಾನ ಯಾವಾಗಲೂ ಇರ್ತದಂತೆ. ನಾವು ಆವಾಹನೆ ಮಾಡಬೇಕಾಗಿಲ್ಲ, ಮಾಡದಿದ್ದರೆ ಅಲ್ಲಿದ ಹೋಗ್ತದೆ ಅಂತಿಲ್ಲ ಸನ್ನಿಧಾನ. ವಿಸರ್ಜನೆ ಮಾಡಬೇಕಾಗಿಲ್ಲ. ದಿನ ದೇವರ ಪೂಜೆ ಮಾಡಬೇಕಾದ್ರೆ ನಾವೇ ಆವಾಹನೆ ಮಾಡಿ ನಾವೇ ವಿಸರ್ಜನೆ ಮಾಡಬೇಕು ಪ್ರತಿಮೆಗಳಲ್ಲಾಗುವಾಗ. ಆ ಪ್ರತಿಮೆಗಳಲ್ಲಿ ವೈವಿಧ್ಯತೆ ಇದೆ. ಆಹಿತ ಪ್ರತಿಮೆ, ಸಹಜ ಪ್ರತಿಮೆ ಅಂತ ಪ್ರತಿಮೆಗಳ ವೈವಿಧ್ಯತೆಯನ್ನು ನಾವು ಅಲ್ಲಲ್ಲಿ ಕೇಳಿದ್ದೇವೆ. ಭಗವಂತನ ವಿಶೇಷ ಸನ್ನಿಧಾನ ಚತುರ್ಮುಖ ಬ್ರಹ್ಮನಲ್ಲಿ ಸಹಜವಾಗಿದೆ ಅಂತೆ. ಉದಾಹರಣೆ ಅಂದರೆ ಅಚೇತನವಾದ ಶಾಲಿಗ್ರಾಮಗಳಲ್ಲಿ ಹೇಗೋ ಹಾಗೆ ಅಂತ ಅರ್ಥ. ಅಚೇತನವಾದ ಶಾಲಿಗ್ರಾಮಗಳಲ್ಲೇ ಭಗವಂತ ಸಹಜವಾದ ತನ್ನ ಸನ್ನಿಧಾನ ಇಟ್ಟಿದ್ದಾನೆ ಅಂದರೆ, ಇನ್ನು ಚತುರ್ಮುಖ ಬ್ರಹ್ಮ ಚೇತನ, ಮೇಲಾಗಿ ಸತ್ವ ಪ್ರಚುರ, ದೇವರ ಸನ್ನಿಧಾನ ಎಷ್ಟಿರಬೇಡ? ಕೆಲವು ಉಪನಿಷತ್ತುಗಳು ಈ ರಹಸ್ಯವನ್ನು ಸಾಧಕರಿಗೆ ಹೇಳ್ತದೆ. ಮೋಕ್ಷ ಬಯಸುವವನು ತಾನು ಮಾಡುವ ಪ್ರತಿ ಕರ್ಮ ಹಾಗೂ ಪ್ರತಿ ಧ್ಯಾನ, ಆವಾಹನ ಇವುಗಳನ್ನೆಲ್ಲ ಸತ್ವಪ್ರಚುರ ಅಧಿಷ್ಠಾನದ ಮೂಲಕ ಮಾಡಬೇಕು ಅಂತ ಹೇಳ್ತದೆ. ಆ ಮಾಧ್ಯಮವನ್ನು ಬಳಸಲೇಬೇಕು. ಅದಕ್ಕೆ ಭಾರತೀ ರಮಣ ಮುಖ್ಯ ಪ್ರಾಣ, ಇದು ಮಾಧ್ಯಮ. ಯಾಕೆ? ಸತ್ವಪ್ರಚುರ ಮಾಧ್ಯಮ. ಈ ಕಾರಣದಿಂದಲೇ ಚತುರ್ಮುಖ ಬ್ರಹ್ಮದೇವರನ್ನು ಶಿವ ಒಪ್ಪಿಟ್ಟುಕೊಂಡು ಎಂದೂ ಸಿಗದ ಭಾಗ್ಯ ಇವತ್ತು ಸಿಗ್ತೇನೋ ಅನ್ನೋ ಹಾಗೆ ಅಲ್ಲಿ ನಾನು ಭಗವಂತನನ್ನು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ, ನಿಮ್ಮಪ್ಪ ಬಂದದ್ದು ನೋಡಲೇ ಇಲ್ಲ ಅಂದ್ರಂತೆ. ನಿಮ್ಮಪ್ಪ ಬಂದದ್ದು ನೋಡಲಿಲ್ಲ, ಆ ಕಡೆ ಗಮನ ಹರಿಸಲಿಲ್ಲ, ನಂದೇನು ತಪ್ಪಿದೆ ಹೇಳು ಅಂತಂತಾನೆ ಶಿವ. ಈ ಉತ್ತರ ಶಿವನ ಬಾಯಲ್ಲಿ ಬಂದದ್ದಿದೆ ಅಲ್ಲ, ತನ್ನ ಮಡದಿಗೆ ಹೇಳುವಾಗ ಹೇಳಿದ್ದಾದ್ದರಿಂದ ಇದು ವಿಶ್ವಾಸಾರ್ಹವಾದ ಉತ್ತರ, ಮೋಹಕ ಅಲ್ಲ. ಮೇಲಾಗಿ ಇದು ಮೋಕ್ಷ ಬಯಸುವವನಿಗೆ ಸಂದೇಶ ಕೊಡುವ ಉತ್ತರ. ಸಂದೇಶ ಏನು? ಯಾವುದೇ ಕಾರ್ಯ ಮಾಡಿದರೂ ಸತ್ವಪ್ರಚುರ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ದೇವರಲ್ಲಿ ಸಮರ್ಪಣೆ ಮಾಡಬೇಕಂತ. ಈ ವಾಡಿಕೆ ಆಗಲಿಂದಲೇ ಬಂದಿದೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ. ಕೆಲವರು ಕೇಳೋದಿದೆ, ನೇರವಾಗಿ ಕೃಷ್ಣನಿಗೆ ನಾವು ಯಾಕೆ ಸಮರ್ಪಿಸಬಾರ್ದು? ಅದಕ್ಕೆ ಉತ್ತರ ಇದೆ. ಸತ್ವಪ್ರಚುರರಾದ ಮುಖ್ಯ ಪ್ರಾಣನ ಮಾಧ್ಯಮ ಅಧಿಷ್ಠಾನದಲ್ಲಿಯೇ ಸಮರ್ಪಣೆ ಮಾಡಬೇಕು. ಈ ವಿಷಯವನ್ನು ಸ್ಪಷ್ಟಪಡಿಸ್ತದೆ. ನಾವು ಏನೇ ಕೆಲಸ ಮಾಡಲಿ ಮುಖ್ಯ ಪ್ರಾಣನನ್ನು ಮುಂದಿಟ್ಟುಕೊಂಡು ಅಂತರ್ಯಾಮಿಯಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಸರ್ವಪ್ರೇರಕ, ಸರ್ವಪ್ರವರ್ತಕ, ಸರ್ವನಿವರ್ತಕ, ಯಥಾಯೋಗ್ಯಂ ಸರ್ವಜ್ಞಾನಾಜ್ಞಾನಬಂಧ ಮೋಕ್ಷಪ್ರದ
ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ ಸರ್ವದೋಷಾತಿ ದೂರ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣಾಂ. ಮುಖ್ಯ ಪ್ರಾಣ ಈ ಎಲ್ಲ ಗುಣಗಳಿಂದಲೂ ಭಗವಂತನನ್ನು ಚೆನ್ನಾಗಿ ಧ್ಯಾನ ಮಾಡ್ತಾನೆ, ಉಪಾಸನೆ ಮಾಡ್ತಾನೆ. ಅಂಥ ಮುಖ್ಯ ಪ್ರಾಣ ನನ್ನೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಅವರೊಳಗಿದ್ದಾನೆ, ಅವರೊಳಗೂ ಇದ್ದಾನೆ. ಇದು ಎಲ್ಲವನ್ನೂ ನಮ್ಮೊಳಗಿದ್ದು ಆತ ಮಾಡ್ತಿರ್ತಾನೆ. ನಾವಷ್ಟು ಮಾಡಲಿಕ್ಕಾಗಲ್ಲ, ಅಷ್ಟು ಅರ್ಹತೆಯೂ ಇಲ್ಲ. ಮಾಡುವವನು ಅವನೇ, ನಡೆಸುವವನು ಅವನೇ, ನುಡಿಸುವವನು ಅವನೇ. ಹಾಗಾಗಿ ಅವನನ್ನು ಅಧಿಷ್ಠಾನ ಮಾಡಿ ಅವನ ಮೂಲಕವಾಗಿ ನಮ್ಮದೆಲ್ಲವನ್ನು ದೇವರಿಗೆ ಒಪ್ಪಿಸ್ಬೇಕಷ್ಟೆ. ಹೀಗೆ ಸ್ವತಃ ಮಹರುದ್ರ ದೇವರು ಈ ಚರಿತ್ರೆಯನ್ನು ನಿಮಿತ್ತ ಮಾಡಿಕೊಂಡು, ಈ ಉಪದೇಶ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆಲ್ಲ ಸಾರ್ತಾರೆ. ನಾನು ಬ್ರಹ್ಮನ ಅಂತರ್ಯಾಮಿಯಾಗಿ ವಿಷ್ಣುನನ್ನು ಆರಾಧನೆ ಮಾಡ್ತಾ ಇದ್ದೆ ಅಂತ ಸಾರ್ತಾರೆ. ಹಾಗಾಗಿ ಈ ಪರಂಪರೆ, ಈ ವ್ಯವಸ್ಥೆ, ಈ ಸಮರ್ಪಣೆಯ ಭಾವ, ಮುಖ್ಯ ಪ್ರಾಣಾಂತರ್ಗತ ಅನ್ನುವಂಥ ಅಂಶ ಇದ್ಯಾವುದೂ ಕಪೋಲ ಕಲ್ಪಿತ ಅಲ್ಲ. ಯಾರದೋ ಕಾಲಕ್ಕೆ ಇದೆಲ್ಲ ಹುಟ್ಟಾಕಿದ್ರು ಅಂತಾರೆ ಕೆಲವರು. ಇದು ಹುಟ್ಟಾಕಿದ್ದಲ್ಲಪ್ಪ, ಇದು ಭಾಗವತಕ್ಕೆ ಅತ್ಯಂತ ಮುಖ್ಯವಾಗಿ ಇರುವ ಸಂಗತಿ, ಭಾಗವತಕ್ಕೆ ಬೇಕಾದ ಸಂಗತಿ. ಇದನ್ನು ಇಲ್ಲಿ ಸ್ಪಷ್ಟಪಡಿಸಿದರು. ಮತ್ತೊಂದು ಅಂಶ, ಶಿವ ನಮಸ್ಕಾರ ಮಾಡದೇ ಇದ್ದದ್ದಕ್ಕೆ ಶಿವ ಹೇಳಿದ ಮತ್ತೊಂದು ಕಾರಣ. ಮನುಷ್ಯರಲ್ಲಿ ಮದ ಬಂತು ಅಂತಾದರೆ ಅವನು ಸಾಮಾನ್ಯನಾಗಿರಲ್ಲ. ಅವನಿಗೆ ದೊಡ್ಡವರು ಸಣ್ಣವರು ಯಾರು ಅನ್ನೋ ವಿವೇಕ ಇರಲ್ಲ. ಮದ ಬಂದಾಗ ಮನುಷ್ಯ ಶಾಸ್ತ್ರ ಓದ್ತಾನೆ, ಕೇಳ್ತಾನೆ, ಹೇಳ್ತಾನೆ. ಎಲ್ಲಿವರೆಗೂ ಅವನಲ್ಲಿ ಮದ, ಮಾತ್ಸರ್ಯ, ದ್ವೇಷ, ಅಸೂಯೆ ಇಲ್ಲದಿದ್ದಾಗ ಚೆನ್ನಾಗಿರ್ತದೆ. ಅವೆಲ್ಲ ಸೇರ್ಕೊಳ್ತು ಅಂತಂದರೆ ಶಾಸ್ತ್ರ ಮರ್ತು ಹೋಗ್ತದೆ. ನೀನು ಕೇಳ್ತಿದ್ದಿ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ ಯಾಕೆ ಅಂತ. ನಿನ್ನ ತಂದೆ ಒಳಗೆ ಮದ ಬಂದಿತ್ತು, ಅದಕ್ಕೆ ಮಾಡಲಿಲ್ಲ ಅಂತಂದ್ರಂತೆ. ಬೇರೆಯವರಿಗಿಷ್ಟು ಧೈರ್ಯ ಇಲ್ಲ ಉತ್ತರ ಕೊಡಲಿಕ್ಕೆ. ಅರೇ, ಹೆಂಡತಿಗೆ ಹೇಳುವಾಗ ನಿಮ್ಮಪ್ಪ ಸರಿ ಇಲ್ಲ ಅಂತ ಯಾರು ಹೇಳ್ತಾರ್ರಿ? ಗಂಡ. ನಮ್ಮಪ್ಪನ್ನೇ ಬೈತೀರಾ ಅಂತ ಜಗಳಾಡಿದರೆ ಏನು ಮಾಡ್ತೀವಿ? ಮದ ಬಂದಿತ್ತು ಅಂತಂದ್ರಂತ. ಏನು ಮದ ಬಂದಿತ್ತು? ಇದು ನಮ್ಮ ಸಾಧನೆಗೆ ಪ್ರತಿಬಂಧಕವಾಗುವ ದೋಷಗಳು. ಮನುಷ್ಯರಲ್ಲಿ 6 ಮದ ಬರದಂತೆ ನೋಡ್ಕೊಳ್ಬೇಕಂತೆ. ಅವು ಬರ್ತೇನೆ ಅಂತಿರ್ತಾವೆ, ನಾವು ಅದನ್ನು ಬರದಂತೆ ಮಾಡಿಕೊಳ್ಬೇಕು. ಆ್ಯಂಟಿವೈರಸ್ ಸಾಫ್ಟ್ವೇರ್ ಹಾಕ್ಕೊಳ್ಬೇಕು ಅಂತ ಅರ್ಥ. ಶಿವ ಹೇಳಿದ 6 ಮದಗಳ ಪರಿಚಯ. ವಿದ್ಯಾ ತಪೋ ವಿತ್ತವ ಪೂರ್ವಯ ಕುಲೈಃ ಸತಾಂ ಗುಣೈ ಷಡ್ಭಿರಸತ್ತಮಾಮದೈಃ. ವಿದ್ಯಾಮದ, ತಪಸ್ಸಿನ ಮದ, ವಿತ್ತದ ಮದ, ವಯಸ್ಸಿನ ಮದ, ಶರೀರದ ಮದ ಹಾಗೂ ಕುಲದ ಮದ. 6 ಮದವನ್ನು ಶಿವ ಸತಿಗೆ ಉಪದೇಶ ಮಾಡುವಾಗ ಹೇಳಿದ ಅಂತದೆ. ಒಂದೊಂದು ಮದವು ಮನುಷ್ಯನಿಗೆ ಅನರ್ಥವನ್ನು ಉಂಟು ಮಾಡ್ತಾವೆ. ಎಲ್ಲ ಸೇರಿಕೊಂಡ್ರೆ ಇನ್ನೇನಾಗಲಿಕ್ಕಿಲ್ಲ. ದಾಸರು ಇನ್ನು ಸ್ವಲ್ಪ ಹೆಚ್ಚಿನ ಬೆಳೆಸಿದ್ದಾರೆ, 7 ಹೇಳಿದ್ದಾರೆ. ಅನ್ನಮದ, ಅರ್ಥಮದ, ಅಖಿಳ ವೈಭವದ ಮದ, ಮುನ್ನ ಪ್ರಾಯದ ಮದ. ಇದೇ ಶ್ಲೋಕದ ಅಭಿಪ್ರಾಯ. ಆ ಮದಭರಿತನಾದಾಗ ಮನುಷ್ಯ ಹಿರಿಯರನ್ನು ಮರೆತು ಬಿಡ್ತಾನೆ, ಶಾಸ್ತ್ರ ಸ್ಮೃತಿ ಪಟಳದಲ್ಲಿ ಉಳಿಯಲ್ಲ. ದೊಡ್ಡವರನ್ನು ದ್ರೋಹ ಮಾಡ್ತಾನೆ, ನಿಂದಿಸ್ತಾನೆ, ತಾನು ನಡೆದದ್ದೇ ದಾರಿ ಸರಿ ಅಂತ ವಾದಿಸ್ತಾನೆ. ದಕ್ಷ ಇದನ್ನೆಲ್ಲ ಮಾಡ್ತಿದ್ದ ಅಂತ ರುದ್ರದೇವರು. ಹಾಗಾಗಿ ನಾನು ಅವನನ್ನು ನಮಸ್ಕರಿಸಲಿಲ್ಲ. ಮನಸ್ಸು ಭೂಮಿ ಇದ್ದ ಹಾಗೆ. ಭಗವಂತ ನಮಗೆಲ್ಲ ಕೊಟ್ಟ ಮನೋಭೂಮಿಕೆಯಲ್ಲಿ ಬೆಳೆ ಬೆಳೆಯುವ ರೈತರು ನಾವು ಆಗಬೇಕು. ಯಾವ ಬೆಳೆ ಬೆಳಿಬೇಕು? ವಿದ್ಯೆಯ ಬೆಳೆ ಬೆಳಿಬೇಕು. ವಿದ್ಯೆಯ ಮದದ ಬೆಳೆ ಬೆಳಿಬಾರ್ದು. ಭೂಮಿ ಸಿಕ್ಕಿದೆ ಅಂತ ತಂಬಾಕಿನ ಬೆಳೆ ಬೆಳೆಯೋರೇ ಜಾಸ್ತಿ ಆದರೆ ಏನರ್ಥ? ಭೂಮಿ ಇದೆ, ಹಣ ಜಾಸ್ತಿ ಬರ್ತದೆ,
ಹಾಗಾಗಿ ತಂಬಾಕು ಬೆಳೆಸ್ತೇನೆ ಅಂತಂತಾರೆ. ತಂಬಾಕು ಬೆಳೆಯೋದ್ರಿಂದ ಎಲ್ಲ ಕಡೆಯಲ್ಲಿ ನಶ ಹಬ್ಬಿಸಲಿಕ್ಕೆ ಕಾರಣ ಆಗ್ತದೆ. ಹಣ ನಿನಗೆ ಬರ್ಬೋದು, ಆದರೆ ಸಮಾಜವನ್ನು ದುಸ್ಥಿತಿಗೆ ತಲುಪಿದ ಹೊಣೆ ಯಾರ್ದು? ಇದನ್ನು ಅರ್ಥೈಸಿಕೊಂಡಾದರೂ ಮನುಷ್ಯ ಮನೋಭೂಮಿಕೆಯಲ್ಲಿ ಮದದ ತಂಬಾಕನ್ನು ಬೆಳೆಸದೇನೆ ಒಳ್ಳೆಯ ಧಾನ್ಯವನ್ನು ಬೆಳೆಸಬೇಕು ಅಂತ ಸಂದೇಶವನ್ನು ಭಾಗವತ ಕೊಡ್ತದೆ. ಭಕ್ತಿಯ ಬೆಳೆ ಬೆಳಿ, ವೈರಾಗ್ಯದ ಬೆಳೆಯನ್ನು ಬೆಳಿ, ಜ್ಞಾನದ ಬೆಳೆಯನ್ನು ಬೆಳಿ. ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು, ವಿನಯ, ಶೀಲ ಇಂಥ ಬೆಳೆಗಳನ್ನು ಮನೋಭೂಮಿಕೆಯಲ್ಲಿ ಬೆಳೆಸಬೇಕೇ ಹೊರತು ತಂಬಾಕಿನ ಬೆಳೆ ಬೆಳೆಸಬಾರ್ದು ಅನ್ನೋ ಸಂದೇಶವನ್ನು ಶಿವ ತನ್ನ ಪತ್ನಿಗೆ ಹೇಳುವಾಗ ನಮ್ಮನ್ನೆಲ್ಲ ಉದ್ದೇಶಿಸಿ ಹೇಳ್ತಾನೆ. ದಕ್ಷನಿಗೆ ವಿದ್ಯೆ ಇರಲಿಲ್ಲ ಅಂತಿಲ್ಲ, ಒಳ್ಳೆ ವಿದ್ಯಾವಂತ, ಆದರೆ ಜೊತೆಯಲ್ಲಿ ಮದ ಬೆಳೆದಿತ್ತಂತೆ. ದಕ್ಷ ತಪಸ್ಸು ಮಾಡಿರಲಿಲ್ಲ ಅಂತಿಲ್ಲ, ತಪಸ್ಸಿನ ಮದ ಇತ್ತಂತೆ. ಅದರ ಪ್ರಭಾವ ಶಿವನನ್ನು ವಿರೋಧ ಮಾಡಿದ. ಕೊನೆಗೆ ಶಿವನ ಕೈಯಿಂದಲೇ ತನ್ನ ತಲೆ ಕತ್ತರಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟ. ಬಹಳ ಪ್ರೀತಿಪಾತ್ರಳಾದ ಸತಿ ತನ್ನ ಮಗಳು, ಅವಳನ್ನೂ ಇಲ್ಲ ಅಂತ ಅನಿಸ್ಕೊಂಡ. ಯಾಕೆ? ಮದದಿಂದ ಶಿವನನ್ನು ದ್ರೋಹ ಮಾಡಿದ್ದಕ್ಕೆ ಬಹಳ ಪ್ರಿಯಳಾದ ತನ್ನ ಮಗಳನ್ನೇ ದೂರ ಮಾಡಿಕೊಳ್ಬೇಕಾಯ್ತು. ನಮ್ಮ ಬದುಕಿನಲ್ಲಿ ನಮ್ಮ ತಲೆ ಉಳಿಬೇಕು, ನಮಗೆ ಬಹಳ ಪ್ರಿಯವಾದದ್ದು ನಮ್ಮ ಹತ್ರ ಇರಬೇಕು ಅಂದರೆ ಮಹಾತ್ಮರನ್ನು ದ್ರೋಹ ಮಾಡಬಾರ್ದು, ದೊಡ್ಡವರನ್ನು ದ್ರೋಹ ಮಾಡಬಾರ್ದು, ಮದದಿಂದ ನಾವು ಯಾವತ್ತೂ ವರ್ತನೆ ಮಾಡಬಾರ್ದು. ಈ ಎರಡು ಎಚ್ಚರಿಕೆಯನ್ನು, ಈ ಚರಿತ್ರೆಯನ್ನು ಕೇಳಿ ನಾವು ಪಡಿಬೇಕು, ಚೆನ್ನಾಗಿ ತಿಳಿಬೇಕು, ಈ ಸಂದೇಶವನ್ನು ತಿಳಿಬೇಕು. ಆನೆ ಗಜಲಕ್ಷ್ಮಿ. ಎಲ್ಲಾದರೂ ಆನೆ ಬಂತು ಅಂದರೆ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಬಂದ ಆನೆಯನ್ನು ಶುಭ ಸೂಚನೆ ಅಂತ ತಿಳಿಬೇಕು. ಒಳ್ಳೆಯ ಶಕುನ, ಗಜಲಕ್ಷ್ಮಿ ಬಂತಲ್ಲ ಅಂತ. ಸಾಧ್ಯವಾದರೆ ಸೊಂಡಲ್ಲಿ ತಲೆ ಮೇಲೆ ಇಡೋದಾದರೆ ಇಡಿಸ್ಕೊಳ್ಬೇಕು, ಅವಕಾಶ ಇದ್ದರೆ. ಇದು ಹಿರಿಯರು ಹೇಳಿಕೊಟ್ಟಿದ್ದ ಮಾತು. ಅಂಥೇಳಿ ಆನೆಗೆ ಮದ ಬಂದಾಗ ಸೊಂಡಲ್ಲಿ ತಲೆ ಮೇಲೆ ಇಡೋ ಅಂದರೆ ಏನರ್ಥ? ಅಲ್ಲ, ನೀವು ಹೇಳಿದ್ರಿ ಗಜಲಕ್ಷ್ಮಿ ಅಂತ, ಹಾಗಾಗಿ ಸೊಂಡ್ಲಿ ಇಡಿಸ್ಕೊಳ್ಳಿಕ್ಕೆ ಅಂತ ಹೋಗಿದ್ದೆ, ಆವಾಗ ಮಾಡಬೇಡ ಅಂತ ಅರ್ಥ. ಹಾಸ್ಯಕ್ಕೆ ಹೇಳಿದೆ. ಹಾಗೆ ಮದಭರಿತವಾದ ಆನೆ ಸೊಂಡ್ಲು ನಮ್ಮ ತಲೆ ಮೇಲೆ ಇಡಿಸ್ಕೊಳ್ತೇವೆ ಅಂದರೆ ನಾವು ಏನಾಗ್ತೇವೆ? ಶಿವ ಅದನ್ನು ಸತಿಗೆ ಹೇಳ್ದ. ದಕ್ಷ ಒಳ್ಳೆಯವನೇ, ಒಳಗಡೆ ಮದ ಸೇರಿದೆ, ಹಾಗಾಗಿ ಅವನ ಸಹವಾಸ, ಅವನ ಹತ್ತಿರಕ್ಕೆ ಹೋಗೋದು ಬೇಡ ಅಂತಂದಿದ್ದಂತೆ. ಎಷ್ಟು ಮಾರ್ಮಿಕವಾದ ತಿಳುವಳಿಕೆ. ಮನುಷ್ಯ ಯಾರನ್ನು ಸಂಪರ್ಕಿಸಬೇಕು, ಯಾರನ್ನು ಸಂಪರ್ಕಿಸಬಾರ್ದು, ಯಾರ ಬಳಿಗೆ ಹೋಗಬೇಕು, ಯಾರ ಬಳಿಗೆ ಹೋಗಬಾರ್ದು, ಇದ್ರ ಬಗ್ಗೆನೂ ಕೂಡ ಶಿವ ಹೇಳ್ತಾನೆ ತನ್ನ ಸತಿದೇವಿಗೆ. ಯಾರ ಬಳಿಗೆ ಹೋದರೆ ನಮ್ಮನ್ನು ದೋಷದೃಷ್ಟಿಯಿಂದಲೇ ಯಾವಾಗಲೂ ಕಾಣ್ತಾರೋ ಅಂಥವ್ರ ಕಡೆಯಲ್ಲಿ ಹೋಗಬಾರ್ದು ಅಂತಾನೆ ಶಿವ. ಅವರು ಬಂಧುಗಳಾದರೂ ಹೋಗಬಾರ್ದಂತ. ತೇಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮಮದೇನ ಮನ್ಯುನಾ. ಹೆಜ್ಜೆ ಹೆಜ್ಜೆಗೆ ದೋಷ ಎಣಿಸೋರೇ ಇರ್ತಾರೆ ಕೆಲವರು. ಕ್ಷಣಕ್ಕೆ ಕುಳಿತರೆ ತಪ್ಪು, ನಿಂತರೆ ತಪ್ಪು, ಅರೆ ಕುಳಿತರೂ ತಪ್ಪು, ನಿಂತರೂ ತಪ್ಪು, ಬೇಡವೇ ಬೇಡ ಮಲಗಿಬಿಡ್ತಿದ್ರು, ಮಲಗಿದ್ರೂ ತಪ್ಪು. ಯಾಕೆ ಮಲಗಿದ್ರು? ಸರಿ ಬೇಡ ಕೆಲಸ ಮಾಡಿ, ಯಾಕೆ ಕೆಲಸ ಮಾಡಿದ್ವಿ? ಕೆಲಸ ಮಾಡಿದರೂ ತಪ್ಪು, ಮಲಗಿದರೂ ತಪ್ಪು, ಕೂತರೂ ತಪ್ಪು. ಕೆಲವರಿಗೆ ಅದೇ ಥರದ ದೃಷ್ಟಿ ಇರ್ತದೆ. ಇದಕ್ಕೆಲ್ಲ ಇತ್ತೀಚೆಗೆ ಸೈಕಿಕ್ ಅಂತ ಹೆಸರಿಟ್ಟಿದ್ದಾರೆ. ಸೈಕಿಕ್, ಮನೋರೋಗ. ಏನು ಮಾಡಿದರೂ ತಪ್ಪು ಎಣಿಸೋದು. ಎಷ್ಟು ಒಳ್ಳೆಯದಿದೆ ಪ್ರಪಂಚದಲ್ಲಿ, ಎಂಥೆಂಥ ಒಳ್ಳೆಯವರಿದ್ದಾರೆ, ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದ್ದಾವೆ. ಇವರ ದೃಷ್ಟಿಗೆ ಅದು ಸೆರೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೆ ಮತ್ತೊಬ್ಬರಲ್ಲಿ ತಪ್ಪು ಹುಡುಕೋದರಲ್ಲೇ ರತರಾಗಿದ್ದಾರೆ. ಇದು ಮನುಷ್ಯನ ಏಳಿಗೆ ಕಾರಣ ಆಗಲ್ಲ ಅಂತಾರೆ. ಮನುಷ್ಯ ಯಾವಾಗ ಏಳಿಗೆಗೆ ಬರ್ತಾನೆ? ಗುಣಗಳನ್ನು ಮನುಷ್ಯ ಹೆಚ್ಚೆಚ್ಚು ನೋಡುವ, ತಿಳಿಯುವ, ಅಳವಡಿಸ್ಕೊಳ್ಳುವ, ಗ್ರಹಿಸುವ ಪ್ರಯತ್ನ ಮಾಡಬೇಕಂತ. ಗುಣಗ್ರಾಹಿಯಾಗಬೇಕು.
ಮನುಷ್ಯನಿಗೆ ಈ ಗುಣಗ್ರಾಹಿ ದೃಷ್ಟಿ ಬಂತು ಅಂದರೆ ಎಲ್ಲಿ ಹೋದರೂ ಅವನು ಆನಂದದಿಂದ ಇರ್ತಾನಂತೆ. ಗುಣಗ್ರಾಹಿ ದೃಷ್ಟಿ ಕಳ್ಕೊಂಡು ಬಿಟ್ವಿ ಅಂದರೆ ಇಲ್ಲದೇ ಇದ್ದ ದೋಷಗಳೆಲ್ಲ ಕಾಣಲಿಕ್ಕೆ ಶುರುವಾಗ್ತವೆ. ಅವರಲ್ಲಿ ಇರಲ್ಲ ಅದು, ಇನ್ನೆಲ್ಲೋ ನೋಡಿ ಬಂದಿರ್ತಾನೆ, ಓ ಇವರಲ್ಲೂ ಇರ್ಬೋದೇನೋ ಅಂತ ಇವನೇ ಶುರು ಮಾಡ್ತಾನೆ. ಅಥವಾ ತನ್ನೊಳಗಿರ್ತದೆ ಅದನ್ನು ಇನ್ನೊಬ್ಬರಲ್ಲೂ ಇದೆ ಅಂತ ಅನ್ಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಬಹಳ ಆಗ್ತದೆ. ಇದು ಅಪರಾಧ. ದಕ್ಷ ಶಿವನಲ್ಲಿ ಹೆಜ್ಜೆ ಹೆಜ್ಜೆಗೆ ದೋಷ ಹುಡುಕ್ಲಿಕ್ಕೆ ಶುರು ಮಾಡಿದ್ದಂತೆ. ಒಳಗಡೆ ಮದ ಬಂದದ್ರ ಪರಿಣಾಮ. ಅದಕ್ಕೆ ಶಿವ ಹೇಳ್ದ, ತೇಯದ್ಯನುತ್ಪಾದಿತ ದೋಷದೃಷ್ಟಯ. ಹೆಜ್ಜೆ ಹೆಜ್ಜೆಗೆ ನಮ್ಮಲ್ಲಿ ದೋಷವನ್ನು ಕಾಣ್ತಾರೆ ಅಂದರೆ ಅಂಥವರ ಸನಿಹಕ್ಕೆ ನಾವು ಹೋಗೋದು ಯೋಗ್ಯ ಅಲ್ಲ. ನೋಡಿ, ಮಕ್ಕಳಿಗೆ ಪಾಠ ಮಾಡಿದಾಗ ಮಾಡ್ತಾನೆ ಶಿವ. ಎಷ್ಟು ನೀತಿ ಹೇಳ್ದ, ಎಷ್ಟೆಲ್ಲ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸಿದ. ಒಂದೇ ಎರಡೇ ಭಾಗವತದ ಅಧ್ಯಯನ ಮಾಡುವಾಗ ಇದೆಲ್ಲ ನಮ್ಮ ಆತ್ಮಸಾತ ಆಗಬೇಕು. ಆತ್ಮಸಾತ ಆದರೆ ಇದೊಂದು ದೊಡ್ಡ ಧನಾತ್ಮಕವಾದ ಚಿಂತನೆ, ವ್ಯಾಲ್ಯೂಬಲ್ ಥಿಂಕಿಂಗ್ ಪವರ್ ಜಾಸ್ತಿ ಮಾಡಿಕೊಳ್ಬೇಕು, ಧನಾತ್ಮಕ ಚಿಂತನೆಗೆ ಒಳಪಡಿಸ್ಬೇಕು. ದಕ್ಷನ ಕಥೆ, ಶಿವನ ಕಥೆ, ಸತಿಯ ಕಥೆ ಅಂದರೆ ಅದು ಒಬ್ಬ ವ್ಯಕ್ತಿಯನ್ನು ಪೂರ್ಣ ಮಟ್ಟಿಗೆ ಮಾರ್ಪಾಡು ಮಾಡಿ ಸುಶಿಕ್ಷಿತನನ್ನಾಗಿ ಮಾಡಲಿಕ್ಕಿರುವ ಕಥೆ. ಮದದಿಂದ ದೂರ ಮಾಡು, ದೋಷವನ್ನು ಎಣಿಸೋರ ಸನಿಹಕ್ಕೆ ಹೋಗಬೇಡ. ಇದೆಲ್ಲ ಎಷ್ಟು ದೊಡ್ಡ ಕಥೆ, ಇದು ಎಷ್ಟು ಅದ್ಭುತವಾದ ನೀತಿ. ಸತಿ ಅವತ್ತಿನ ಸಭೆ ಒಳಗೆ ಕೆಲವು ಮಾತುಗಳನ್ನು ಆಡ್ತಾಳೆ. ಶಿವನನ್ನು ದ್ರೋಹ ಮಾಡ್ತಿದ್ದ ಅವರ ಅಪ್ಪನಿಗೆ ಹೇಳಿದ ಮಾತು. ಇದು ಸಂದೇಶ ಕೊಡುವಂಥದ್ದೇ. ಯಾರು ಮಹಾತ್ಮರನ್ನು ದ್ರೋಹ ಮಾಡ್ತಾರೆ ಅವರಿಗೇನು ಶಿಕ್ಷೆ ಕೊಡಬೇಕು ಅಂತ ಸತಿ ಹೇಳಿದ್ಲಂತೆ. ದಂಡನೀತಿ ಅಂತ ಕರೀತಾರೆ ಇದಕ್ಕೆ. ಇಂಡಿಯನ್ ಪಿನಲ್ ಕೋರ್ಟ್, IPC ವ್ಯವಸ್ಥೆ. ಇವತ್ತು ನಮ್ಮ ಭಾರತೀಯ ದಂಡ ಸಂಹಿತೆಗಳನ್ನು ನಾವು ಅಧ್ಯಯನ ಮಾಡಬೇಕು. ಪಾಶ್ಚಾತ್ಯರ ಪ್ರಭಾವ ಹೆಚ್ಚು ಕಂಡು ಬರ್ತದೆ. ಭಾಗವತಾದಿ ಸಚ್ಚಾಸ್ತ್ರಗಳನ್ನು ನೋಡಿದರೆ ಅಲ್ಲಲ್ಲಿ ದಂಡ ಸಂಹಿತೆಯ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿ ನಮಗೆ ಸ್ಪಷ್ಟ ಕಂಡು ಬರ್ತದೆ. ಸತಿ ಹೇಳ್ತಾಳೆ, ತುಂಬಿದ ಸಭೆ, ಯಜ್ಞ ನಡೀತಿದೆ, ಋತ್ವಿಜರೆಲ್ಲ ಕುಳಿತಿದ್ದಾರೆ, ದೇವತೆಗಳೆಲ್ಲ ಸೇರಿದ್ದಾರೆ. ಸ್ವಂತ ತನಗೆ ದೇಹ ಕೊಟ್ಟ ತಂದೆ ಅಪರಾಧ ಮಾಡ್ತಿದ್ದಾನೆ ಅಂದರೆ ಮುಚ್ಚು ಮರೆ ಇಲ್ಲದೆ ಸಭೆ ಒಳಗೆ ಹೇಳಿಬಿಟ್ಲಂತೆ, ನೀನು ಅಪರಾಧ ಮಾಡ್ತಿದ್ದೀ ಅಂತಂದ್ಲಂತೆ. ನೋಡಿ, ತಪ್ಪನ್ನು ತಿದ್ದೋದು, ನಡೆದಿದೆ ತಪ್ಪು ಅಂದಾಗ ಅದನ್ನು ಗಟ್ಟಿ ಧ್ವನಿ ಎತ್ತಿ ಹೇಳೋದು, ಇದರಿಂದ ಏನಾಗ್ತದೆ? ಉಳಿದವರು ತಪ್ಪು ಮಾಡಲಿಕ್ಕೆ ಹೆದರ್ಲಿಕ್ಕೆ ಶುರು ಮಾಡ್ತಾರಪ್ಪ, ಮಾಡಬಾರ್ದಪ್ಪ ಅಂತ. ಇವತ್ತು ತಪ್ಪು ಯಾವುದು ಅಂಥೇಳಿ ಪರಿಚಯಿಸಲಿಕ್ಕಿಲ್ಲ, ಆ ಸ್ಥಿತಿ ಬಂದುಬಿಟ್ಟಿದೆ. ಈಗ ನೀವು ಜೈಲಿಗೆ ಹೋದರೆ ನಾಳೆ ನಿಮ್ಮನ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದುಬಿಡ್ತೀವಿ. ಅದೇ ನಾಡಿನಲ್ಲಿದ್ದರೆ ಮೆರವಣಿಗೆ ಮಾಡಲ್ಲ. ಪುರಾಣ ಕೇಳಿದರೆ ಮೆರವಣಿಗೆ ಮಾಡ್ತಾರಾ? ಈಗೆಲ್ಲ ಹಾಗೆ ನಡೆದಿದೆ. ಅಂದರೆ ತಪ್ಪಿತಸ್ಥನಿಗೆ ಮರ್ಯಾದೆ ಜಾಸ್ತಿ. ತಪ್ಪು ಮಾಡಲಿ ಅಂತ ಮರ್ಯಾದೆ ಮಾಡ್ತಿದ್ದಾರೆ ಮತ್ತಷ್ಟು, ಅಥವಾ ಹಿಂದೆ ತಪ್ಪು ಮಾಡಿದ್ದು ಸರಿ ಇದೆ ಅಂತ ಸಮರ್ಥನೆ ಮಾಡಲಿಕ್ಕ ಏನು ಅರ್ಥ ಆಗ್ತಾ ಇಲ್ಲ. ದಂಡ ನೀತಿಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಮೊದಲು ಹೇಳಿದ್ಲು, ಯಾರು ಅಂತ ತಿಳಿದಿದ್ದಿ ಶಿವನನ್ನು. ಆಹುತಿ ಹಾಕಬೇಕಾಗಿತ್ತು ಯಜ್ಞದಲ್ಲಿ. ಇಂದ್ರನಿಗೆ, ಅಗ್ನಿಗೆ, ಚಂದ್ರನಿಗೆ, ಸೂರ್ಯನಿಗೆ ಆಹುತಿ ಹಾಕ್ತಾ ಶಿವನಿಗೆ ಆಹುತಿ ಹಾಕೋದನ್ನು ನಿಲ್ಲಿಸ್ತಿದ್ದೀಯಲ್ಲ, ಶಿವನ ಭಾಗವನ್ನು. ಯಾಜ್ಞಿಕ ಪ್ರಕ್ರಿಯೆ ತಿಳುವಳಿಕೆ ನಿನಗಿಲ್ಲ. ಅಪರಾಧ ಮಾಡ್ತಿರೋದು ಯಜ್ಞ. ಯಜ್ಞ ಅಂದರೆ ದ್ರವ್ಯಗಳನ್ನು ತ್ಯಜಿಸೋದು, ದೇವತೆಗಳನ್ನು ಪ್ರೀತಿಪಡಿಸಿ ದೇವತೆಗಳನ್ನು ಕರೆಸೋದು. ಅಂಥ ಯಜ್ಞದೊಳಗೆ ಎಷ್ಟು ದೊಡ್ಡ ಸ್ಥಾನ ಶಿವನಿಗಿದೆ, ಅವನಿಗೆ ಮಾತ್ರ ಬೇಡ ಅಂತಿದ್ದಂತೆ. ಶಿವನ ಮೇಲಿರೋ ದ್ವೇಷದಿಂದ ಶಿವನಿಗೆ ಯಜ್ಞ ಭಾಗ ಬೇಡ ಅಂತ ನಿಷೇಧ ಮಾಡಿದ್ದ ದಕ್ಷ. ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾಳೆ ಸತಿ. ಇದು ತಪ್ಪು ಅಂತ ಪ್ರತಿಭಟಿಸಿದ್ಲಂತೆ. ಅಂದರೆ ಅವಳ ತಿಳುವಳಿಕೆ ಎಷ್ಟಿತ್ತು ಸತೀದೇವಿದು. ಎರಡನೇ ಅಂಶ, 2 ಅಕ್ಷರದ ನಾಮ ಶಿವ, ಭವ, ಮೃಡ, ಹರ.
2 ಅಕ್ಷರ ನನ್ನ ಯಜಮಾನನ ನಾಮ ಅಂತಾಳವಳು. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ಶಿವ ಭವ ಮೃಡ ಹರ 2 ಅಕ್ಷರದ ನಾಮ ಶಿವನಾಮ ಹೇಳಿದರೆ 3 ಲೋಕದ ಜನರು ತಮ್ಮ ತಮ್ಮ ಪಾಪಗಳನ್ನು ಕಳ್ಕೊಳ್ತಾರೆ. ಅಷ್ಟು ಪವಿತ್ರವಾದ ನಾಮ ಶಿವನಾಮ, ಭವನಾಮ, ಮೃಡನಾಮ. ನಾಮವೇ ಇಷ್ಟು ಪವಿತ್ರ ಇರಬೇಕಾದ್ರೆ ಶಿವ ಎಷ್ಟು ಪವಿತ್ರ ಯೋಚಿಸ್ಬೇಕಲ್ಲ ದಕ್ಷ. ಅಂಥವನನ್ನು ದ್ವೇಷ ಮಾಡ್ತಾ ಇದ್ದಿ, ಇದು ತಪ್ಪು ಅಂತ 2ನೇ ಅಂಶ ಹೇಳಿದ್ಲಂತೆ. 3ನೇ ಅಂಶ, ಎಲ್ಲಾದರೂ ಮಹಾತ್ಮರನ್ನು ದ್ರೋಹ ಮಾಡ್ತಾ ಇದ್ದರೆ ಆ ದ್ರೋಹ ಮಾಡುವಾಗ ಸಶಕ್ತರಾಗಿದ್ದರೆ ಅಶಕ್ತರಾಗಿದ್ದರೆ ಏನು ಮಾಡಬೇಕು ಅಂತ ಸತಿ ಹೇಳ್ತಾಳೆ. ಅಶಕ್ತರಾಗಿದ್ದರೆ ಮಹಾತ್ಮರ ದ್ರೋಹವನ್ನು ಕಿವಿಯಿಂದ ಕೇಳದೆ ಕಿವಿ ಮುಚ್ಚಿ ಅಲ್ಲಿರೋ ಜಾಗ ಖಾಲಿ ಮಾಡಬೇಕಂತ. ಕೆಲವರು ಅಶಕ್ತರು ಇರ್ತೇವೆ, ನೋಡಿದರೆ ಮಹಾತ್ಮರನ್ನು ನಿಂದೆ ಮಾಡ್ತಾ ಇರ್ತಾರೆ. ಕೂಡಲೇ ನಾವು ಅವನಿಗೆ ದಂಡ ಹಾಕ್ಲಿಕ್ಕೆ ಆಗ್ತಿರಲ್ಲ. ಆದರೆ ನಾವಲ್ಲಿ ಕೂಡ್ತು ಕಿವಿಗೊಟ್ಟು ಹೇಳ್ರಿ ಏನೋ ಹೇಳ್ತಿದ್ರಲ್ಲ ಆವಾಗಲೇ ಅವ್ರ ಬಗ್ಗೆ ಎಲ್ಲ ಹೇಳ್ರಿ, ನಾವು ಅಂದ್ಕೊಂಡಿದ್ವಿ ನೀವು ಹೇಳಿದ್ರಿ ಅಂತ ಅವ್ರಿಗೆ ಕಿವಿ ಜೋಡಿಸೋದು, ಅವ್ರ ಜೊತೆಗೆ ಧ್ವನಿಗೂಡೋದು, ಇದು ಅಪರಾಧ. ಕಿವಿ ಮುಚ್ಚಿ ಹೊರಟು ಬಿಡಬೇಕು. ಕರ್ಣೌ ಪಿಧಾಯ ನಿರಯಾತ್ ಯದ್ ಅಕಲ್ಪ ಈಶೆ. ಕೆಲವರಿಗೆ ಶಕ್ತಿ ಇರಲ್ಲ, ಅಶಕ್ತರಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅಕಲ್ಪ ಇದ್ದರೆ, ಅಶಕ್ತರಿದ್ದರೆ ಕಿವಿ ಮುಚ್ಚಿ ಹೋಗಬೇಕು. ಸಶಕ್ತರಿರ್ತಾರೆ. ಸಶಕ್ತರಿದ್ದವರು ಕೈಯಲ್ಲಿ ಖಡ್ಗ ತೆಗೆದು ಅವನ ನಾಲಿಗೆಯನ್ನು ಎಳೆದು ಮಾಡ್ತೀಯ ಇನ್ನೊಂದ್ಸಲಿ ಮಹಾತ್ಮರ ನಿಂದೆ ಅಂತ ಕತ್ತರಿಸ್ಬೇಕಂತ. ಇದು ದಂಡ ನೀತಿ. ಸಾಧ್ಯವಾದರೆ ತಲೆನೂ ಕತ್ತರಿಸ್ಬೇಕಂತ. ಅವನ ಶಿರಸ್ಸನ್ನು, ನಾಲಿಗೆಯನ್ನು ಒಂದು ಸಲಿ ಒಂದು ಕಡೆ ಮಹಾತ್ಮರನ್ನು ನಿಂದೆ ಮಾಡಿದವನಿಗೆ ಹೀಗೆ ಶಿಕ್ಷೆ ಕೊಟ್ಟರೆ ಉಳಿದವರೆಲ್ಲ ಬಾಯಿ ಮುಚ್ಚಿಕೊಳ್ಳಿಕ್ಕೆ ಶುರು ಮಾಡಿ, ಅಯ್ಯೋ ಬೇಡಪ್ಪ. ದಂಡ ನೀತಿಯಲ್ಲಿ ಸದೃಢವಾಗಿದೆ. ಆ ರಾಜ್ಯದಲ್ಲಿ ಅಪರಾಧಗಳ ಪ್ರತಿಶತ ಕಡಿಮೆ ಇರ್ತದೆ, ಪ್ರತಿಶತ ಕಡಿಮೆ ಇರ್ತದೆ. ಎಲ್ಲಿ ದಂಡ ನೀತಿ ಬಹಳ ಸಡ್ಲಾಗಿದೆ, ಅಪರಾಧದ ಸಂಖ್ಯೆ ಪ್ರತಿಶತ ಜಾಸ್ತಿ. ಅಪರಾಧ ಪ್ರಜ್ಞೆ ಮನುಷ್ಯರಲ್ಲಿ ಮೂಡಿಸಲಿಲ್ಲ, ಜಾಗೃತಿಗೊಳಿಸಲಿಲ್ಲ, ದಂಡದ ಜಾಗೃತಿಗೊಳಿಸಲಿಲ್ಲ ಅಂದರೆ ಅಪರಾಧ ಜಾಸ್ತಿ ನಡೀತದೆ. ಹೀಗೆ ಸತೀದೇವಿ ಅಂದಿನ ಸಭೆ ಒಳಗೆ ತಂದೆಯ ಮುಂದೆ ಈ ಮಾತನ್ನು ಹೇಳ್ತಾಳೆ. ಇದನ್ನು ಭಾಗವತ ಉಲ್ಲೇಖ ಮಾಡಿತು. ಯಾಕೆ ಮಾಡಬೇಕಿತ್ತು? ಇದು ಸತಿಗೋಸ್ಕರ ಅಷ್ಟೇ ಅಲ್ಲ, ಇದು ದಕ್ಷನಿಗೋಸ್ಕರ ಅಷ್ಟೇ ಅಲ್ಲ, ನಮಗೋಸ್ಕರ ಅಂತ ಭಾಗವತ ಇದನ್ನು ಉಲ್ಲೇಖ ಮಾಡಿದೆ. ನಾವೇನು ಮಾಡ್ತಿದ್ದೇವೆ, ಏನು ಮಾಡಬಾರ್ದು, ಈ ರೀತಿ ಸಂದೇಶವನ್ನು ಭಾಗವತ ನಮಗೆ ತಿಳಿಸ್ತದೆ. ಆಮೇಲೆ ಶಿವ ಕರುಣಾಸಾಗರನೇ, ಹೆಣ್ಣು ಕೊಟ್ಟ ಮಾವ ಅಂತ ಗೊತ್ತು ಅವನಿಗೆ. ಆದರೆ ತಲೆ ಕತ್ತರಿಸಿದ್ದ ಮುಂಡ ಬಿದ್ದಿತ್ತು ಕೆಳಗಡೆ. ಚತುರ್ಮುಖ ಬ್ರಹ್ಮದೇವರು ಬಂದು ಹೇಳಿದರು, ಶಿವ ನಿಮ್ಮ ಮಾವ ಅವನು, ಹೇಳಿ ಕೇಳಿ ನಿನ್ನ ಮಗಳು ಕೊಟ್ಟ ತಂದೆ, ಅವನ ತಲೆ ಕತ್ತರಿಸಿದೆ, ಮುಂಡ ಕೆಳಗೆ ಬಿದ್ದು ಹೋಗಿದೆ, ಏನಾದರೂ ಉಪಾಯ ಮಾಡಿ. ಶಿವನಿಗೆ ಗೊತ್ತಿತ್ತು ಬ್ರಹ್ಮ ಈಗ ಹೇಳ್ತಾನೆ ಅಂತ. ಕಾಡಿನಲ್ಲಿದ್ದ ಒಂದು ಆಡಿನ ತಲೆಯನ್ನು ಕತ್ತರಿಸಿದ. ಆಡಿನ ರುಂಡ ತಂದು ದಕ್ಷನ ಮುಂಡ ಕಣ್ಸಿದ. ಚಿಗುರುತ್ತಂಥದ್ದು, ಅಂಟುಕೊಳ್ತು. ಮೃತ್ಯುಂಜಯ ನಿನ್ನ ಉತ್ತಮ ಪದವಿಯ ಭೃತ್ಯನು ಸರ್ವತ್ರ. ಮೃತ್ಯುಂಜಯ, ತಲೆ ಕತ್ತರಿಸಿದ್ರು ಮರಣ ಹೋಗದಂತೆ. ಮುಂಡ ಕೆಳಗೆ ಬಿದ್ದರೆ ಆಡಿನ ತಲೆ ಅಂಟಿಸಿದ ಮೇಲೆ ಮತ್ತೆ ಮೃತ್ಯುವಿನಿಂದ ಪಾರಾಗ್ತಾನೆ ಅಂದರೆ ಮೃತ್ಯುಂಜಯ ಅಂತ ಹೆಸರು ಸಾರ್ಥಕವಾಗಲಿಲ್ಲವೇ? ಅದಕ್ಕೆ ಎಲ್ಲರೂ ತಲೆ ಕತ್ತರಿಸಬಾರ್ದು. ನೀವು ತಲೆ ಕತ್ತರಿಸಿದರೆ, ಹೊಸ ತಲೆ ಅಂಟಿಸಿದರೆ ಅದು ಬದುಕ್ತಾನೆ ಅಂತಿರಲ್ಲ. ಶಿವನಿಗೆ ಆಗ್ತದೆ ಆ ಕೆಲಸ. ಹಾಗಾಗಿ ಶಿವ ಅದನ್ನು ಮಾಡಿ ತೋರಿಸಿದ. ದಕ್ಷ ಪ್ರಾರ್ಥನೆ ಮಾಡ್ತಾನೆ, ಶಿವನೇ ನೀನೇನಾದರೂ ಹೊಸ ತಲೆ ಅಂಟಿಸದೆ ಹಳೆ ತಲೆ ಹಾಗೆ ಉಳಿಸಿದ್ರೆ
ನಿನ್ನೆಷ್ಟು ಮಹಾತ್ಮರಿಗೆ ದ್ರೋಹ ಮಾಡ್ತಿದ್ನೋ ಏನೋ ಅಂತಂದಂತೆ. ಅದಕ್ಕೆ ದಾಸರ ಆದಿದ್ದೆಲ್ಲ ಒಳಚೇ ಆಯಿತು ಅಂತಾರೆ. ಅಪರಾಧ ಮಾಡದೆ ಅನ್ನೋ ಭಾವ ಅವನಲ್ಲಿ ಬಂತು ಹೊಸ ತಲೆ ಅಂಟಿಸಿದಾಗ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಭೃತಃ ಯದಪಿ ಪ್ರಲಬ್ಧಃ. ಭೂಯಾನ್ ಅನುಗ್ರಹ ಕೃತಃ, ಬಹಳ ದೊಡ್ಡ ಅನುಗ್ರಹವನ್ನು ಮಾಡಿದಿ. ಈ ದಂಡ ಹಾಕದೇ ಇದ್ದರೆ ನನ್ನಲ್ಲಿ ಬದಲಾವಣೆ ಕಾಣ್ತಿರಲಿಲ್ಲ. ಬದುಕಿನಲ್ಲಿ ಕೆಲವು ಘಟನೆಗಳು ನಮ್ಮಲ್ಲಿ ನಡೆದಾಗ ಅದು ನಮ್ಮನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ ಅಂತ ತಿಳ್ಕೊಳ್ಬೇಕಂತ. ನಾವು ಹಾಗಿರಬಾರ್ದು ಅಂತ ವಿಧಿ ಅಪೇಕ್ಷೆ ಪಡ್ತಾ ಇದೆ. ಅದು ಎಲ್ಲ ಸೆಕ್ಟರ್ನಲ್ಲಿ ಇದು ಏನೋ ಈ ರೀತಿ ಪದೇ ಪದೇ ನನಗಾಗ್ತಾ ಇದೆ ಅಂದರೆ ನನ್ನಿಂದ ಏನೋ ಬದಲಾವಣೆಯನ್ನು ಅಪೇಕ್ಷಿಸಿದೆ ಅಂತ ಅರ್ಥ. ಹಾಗಾಗಿ ದಕ್ಷನ ತಲೆ ಕತ್ತರಿಸಿ ಹೊಸ ತಲೆ ಅಂಟಿಸಿದಾಗ ಅವನಲ್ಲಿ ಬದಲಾವಣೆ ಆಯಿತು. ಹೊಸ ತಲೆ ಅಂಟಿಸಿ ಅನುಗ್ರಹ ಮಾಡಿದೆ. ಇನ್ನು ನಾನು ಮಹಾತ್ಮರನ್ನು ದ್ರೋಹ ಮಾಡಲ್ಲ, ಇನ್ಯಾರನ್ನು ನಾನು ಅಪಶಬ್ದಗಳಿಂದ ನಿಂದಿಸಲ್ಲ, ತಪ್ಪಾಗಿದೆ ಕ್ಷಮಿಸಿಬಿಡು ಅಂತ ಕ್ಷಮೆ ಕೇಳಿದ ಅಂತ ಭಾಗವತದಲ್ಲಿ ಬರ್ತದೆ. ಇದು ಭಾಗವತದ ಧರ್ಮವೇ ಸರಿ. ಮನುಷ್ಯನಲ್ಲಿ ಆಗಬೇಕಾದ ಬದಲಾವಣೆಗಳು. 4ನೇ ಸ್ಕಂದದಲ್ಲಿ ಧ್ರುವನ ಉಪಾಖ್ಯಾನವನ್ನು ನೋಡಬೇಕು. ಪಶುಪತಿರಪಿ ಪ್ರೇಕ್ಷಾ ದಕ್ಷೋ ಅವಾಪಯದುನ್ನತಿಂ ಸಕಲ ಜನತಾ ವಂದ್ಯಂ ಸ್ಥಾನಂ ಧ್ರುವೋ ಅವಾಪಯದನುಗ್ರಹಾತ್. ಎಷ್ಟು ಅದ್ಭುತ ಭಾಗವತ ಅಂದರೆ ಒಂದೊಂದು ಚರಿತ್ರೆಯಲ್ಲೂ ಭಗವಂತನ ಮಹಿಮೆ, ಅವನ ಸರ್ವೋತ್ಕೃಷ್ಟತೆ ಪ್ರಸ್ತಾಪ ಆಗ್ತದೆ. ಇದೇ ದಕ್ಷನ್ ಕಥೆಯಲ್ಲಿ ಮುಂದುವರೆದ ಒಂದು ಭಾಗ. ಕೆಲವರೆಲ್ಲ ಹೋಗಿ ಬ್ರಹ್ಮದೇವರನ್ನು ಕೇಳಿದ್ರಂತೆ. ದೇವತೆಗಳು, ಬ್ರಹ್ಮದೇವರೇ, ದಕ್ಷನ ಮನೆಗೆ ನೀವು ಯಾಕೋ ಬರಲಿಲ್ಲಲ್ಲ, ಯಾಕೆ ಅಂತ. ದಕ್ಷನ ಮನೆಯಲ್ಲಿ ಆಹ್ವಾನ ಬಂದಿತ್ತಲ್ಲ ಯಜ್ಞಕ್ಕೆ, ಬ್ರಹ್ಮದೇವರು ಬಂದಿತ್ತು ಅಂತ ಹೇಳಿದ್ರಂತೆ. ವಿಷ್ಣುವಿಗೂ ಕೇಳಿದ್ರಂತೆ, ನೀವು ಯಾಕೆ ಬರಲಿಲ್ಲ ಅಂತ. ಪೇಪರ್ನಲ್ಲೆಲ್ಲ ಹಾಕಿದ್ರಂತೆ. ವಿಷ್ಣು ಬ್ರಹ್ಮರ ಗೈರ್ ಹಾಜರಿನಲ್ಲಿ ದಕ್ಷನ ಯಜ್ಞ ಧ್ವಂಸವಾಯಿತು ಅಂತ. ಹಾಗೆ ತಾನೇ ಸ್ಫೋಟಕ ಮಾಹಿತಿ ಅಂತ, ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾರೆ. ದೇವಲೋಕದ ವೃತ್ತಪತ್ರಿಕೆಗಳಲ್ಲೆಲ್ಲ ಹಿಂಗೆ ಮುದ್ರಣ ಆಗಿತ್ತು. ಏನಂತ, ಆಹ್ವಾನ ಕೊಟ್ಟಿದ್ದರೂ ಬ್ರಹ್ಮ ಬರಲಿಲ್ಲ, ಆಹ್ವಾನ ಹೋಗಿದ್ರೂ ವಿಷ್ಣು ಬರಲಿಲ್ಲ, ಶಿವನಿಗಂತೂ ಆಹ್ವಾನವೇ ಇಲ್ಲ, ಸರಿ. ಹಾಗಾಗಿ ಪತ್ರಿಕೆಯವರಿಗೆ ಬಹಳ ದೊಡ್ಡ ಸುದ್ದಿ ಆಯಿತು. ಎಲ್ಲೋ ಒಂದು ಕಡೆಯಿಂದ ಬ್ರಹ್ಮ ವಿಷ್ಣು ಏನಾದರೂ ಯಜ್ಞದಲ್ಲಿ ಪಾಲ್ಗೊಂಡಿದ್ದಿದ್ರೆ ಬಹುಶಃ ಯಜ್ಞ ಧ್ವಂಸ ಆಗ್ತಿರ್ಲಿಲ್ವೋ ಏನೋ ಅಂತ ಎಲ್ಲರಿಗೆ ಆ ರೀತಿ ವಿಷಯವನ್ನು ಬಿಂಬಿಸಬೇಕು ಅಂತ ಬ್ರಹ್ಮ ವಿಷ್ಣುವಿನ ಗೈರು ಹಾಜರಿನಲ್ಲಿ ದಕ್ಷನ ಯಜ್ಞ ಧ್ವಂಸವಾಯಿತು ಅಂತ ಹಾಕಿಬಿಟ್ರಂತೆ. ಉತ್ತರ ಕೊಡಲೇಬೇಕಾಯಿತು ಬ್ರಹ್ಮದೇವರು ವಿಷ್ಣು. ಸರಿ, ಬ್ರಹ್ಮದೇವರು ಏನು ಉತ್ತರ ಕೊಡ್ತಾರೆ? ಎಲ್ರಿಗೂ ಕುತೂಹಲ, ಏನು ಉತ್ತರ ಕೊಡ್ತಾರೆ? ಆಹ್ವಾನ ಬಂದುಬಿಟ್ಟಿದೆ, ಆದರೂ ಬಂದಿಲ್ಲ. ವಿಷ್ಣು ಏನು ಉತ್ತರ ಕೊಟ್ಟ? ಬ್ರಹ್ಮ ವಿಷ್ಣು ಉತ್ತರ ಕೊಟ್ಟರಂತೆ ದೇವತೆಗಳಿಗೆ, ಆಹ್ವಾನ ಬಂದದ್ದು ನಿಜ, ನಾವು ಹೋಗೋಣ ಅಂತ ಹೊರಟಿದ್ವಿ, ಶಿವನ ಮನೆಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಸುದ್ದಿ ಬಂತು, ಅದಕ್ಕೆ ನಾವು ಇಬ್ಬರು ಬಿಟ್ವಿ ಅಂತಂದ್ರಂತೆ. ಈ ಉತ್ತರವನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅರೆ, ಶಿವನೂ ನಮ್ಮವನೇ, ನಾವು ಶಿವನವನೇ, ನಮ್ಮ ಮೂವರಲ್ಲಿ ಒಬ್ಬನಿಗೆ ಕೊಡದೆ ಇನ್ನಿಬ್ಬರಿಗೆ ಕೊಟ್ಟ ಮಾತ್ರಕ್ಕೆ ನಾವು ಸಂತುಷ್ಟರಾಗಲ್ಲ ಅಂತ ತೋರಿಸ್ಬಿಟ್ರಂತೆ. ಈ ಐಕಮತ್ಯವನ್ನು ಭಾಗವತ ಜಗತ್ತಿಗೆ ಸಾರ್ತಾ ಇದೆ ಅಂತಾರೆ. ತ್ರಿದೇವತಾನ, ದೇವತೆಗಳು ಮೂವರಿದ್ದಾರೆ, ಕಾರ್ಯ ಮೂರು ನಡೀತಾ ಇದೆ, ಸೃಷ್ಟಿ ಸ್ಥಿತಿ ಲಯ ಮೂವರಿಂದ ನಡೀತಾ ಇದೆ. ಆದರೆ ಮೂವರೊಳಗಿರುವ ಭಾವ ಮಾತ್ರ ಒಂದೇ ಇದೆ ಅಂತ ಭಾಗವತ ಹೇಳ್ತದೆ. ಈ ಭಾವೈಕ್ಯತೆಯನ್ನು ಮನುಷ್ಯ ಅರ್ಥೈಸಿಕೊಂಡು ಭಗವಂತನಲ್ಲಿ ಭಕ್ತಿ ಮಾಡಬೇಕು. ನಾನು ಶಿವಭಕ್ತ ತಪ್ಪಲ್ಲ, ಆದರೆ ವಿಷ್ಣು ದ್ವೇಷಿ ಆಗಬೇಡ ಅಷ್ಟೆ. ನಾನು ವಿಷ್ಣು ಭಕ್ತ ತಪ್ಪಲ್ಲ, ಶಿವದ್ವೇಷಿ ಆಗಬೇಡ, ಶಿವಭಕ್ತರನ್ನು ದ್ವೇಷ ಮಾಡಬೇಡ.
ಇದನ್ನು ನಾವು ಅರ್ಥೈಸಿಕೊಳ್ಳಿ. ಭಾಗವತ ಹೇಳಿಕೊಡುವ ಅದ್ಭುತವಾದ ಸಂಗತಿ. ಮೂವರೂ ದೇವತೆಗಳು ಭಿನ್ನ ಭಿನ್ನರಿದ್ದರು, ದೇವತೆಗಳ ಒಳಗಿರುವ ಭಾವ ಮಾತ್ರ ಒಂದಿದೆ ಅನ್ನೋ ತತ್ವವನ್ನು ಈ ಕಥೆಯಿಂದ ನಮಗೆ ಸಂದೇಶವಾಗಿ ಕೊಡ್ತದೆ. ಇವುಗಳನ್ನು ಅರಿಯದೆ, ಶಿವನ ಭಾವ ವಿಷ್ಣುವಿನ ಭಾವಗಳನ್ನು ಅರಿಯದೆ ಅವರನ್ನು ಅನುಸರಿಸುವ ಅನೇಕ ವರ್ಗ ಅವರವರೇ ಒಳಗೆ ಜಗಳವನ್ನು ಆಡ್ತಾ ಇರ್ತಾರೆ. ಇದು ಯಾವ ನ್ಯಾಯ? ಇವನು ಆಸ್ತಿಕ, ಅವನು ಆಸ್ತಿಕ, ಇನ್ನೊಬ್ಬನೂ ಆಸ್ತಿಕ, ಮತ್ತೊಬ್ಬನೂ ಆಸ್ತಿಕ. ಒಳಗಡೆ ದೇವಭಕ್ತಿ ಇದೆ, ದೇವತೆಗಳ ಮೇಲೆ ಶ್ರದ್ಧೆ ಇದೆ. ಶಿವ ವಿಷ್ಣು ಅನ್ನೋ ಎರಡೇ ಕಾರಣ ಇಟ್ಟುಕೊಂಡು ನಾನು ಶಿವನ್ನು ಒಪ್ಪಲ್ಲ, ನಾನು ವಿಷ್ಣುವನ್ನು ಒಪ್ಪಲ್ಲ ಅಂದರೆ ಏನರ್ಥಪ್ಪ? ಆ ಸ್ಥಾನಗಳನ್ನು ಅರ್ಥೈಸಿಕೊಂಡು ಭಾವವನ್ನು ತಿಳಿದು ಭಕ್ತಿ ಮಾಡಿದರೆ ಇಬ್ಬರೂ ಒಲಿತಾರೆ. ಈ ತಾತ್ವಿಕ ತಿಳುವಳಿಕೆ ಬರಲಿ ಅನ್ನೋ ಕಾರಣಕ್ಕೆ ಈ ಅಂಶವನ್ನು ಭಾಗವತ ಸೇರಿಸ್ತದೆ. ಯೋಚಿಸ್ರಿ, ಸಮಾಜದಲ್ಲಿ ಸಣ್ಣ ಸಣ್ಣ ಪಂಗಡಗಳಲ್ಲಿ ಜಗಳ ಹಚ್ಚಿ ಮಜಾ ನೋಡೋರು ಎಲ್ಲಿ? ದೊಡ್ಡ ದೊಡ್ಡ ವರ್ಗಗಳಲ್ಲಿ ಐಕ್ಯತೆಯನ್ನು ಸಾರುವ ಭಾಗವತ ಎಲ್ಲಿ? ಒಂದು ಮತ, ಒಂದು ಪಂಥ, ಅಪೂರ್ವವಾದ ರೀತಿ ಬಹಳದೂ ದಿನಗಳಿಂದ ಅನೂಚಾನವಾಗಿ ಸಮಾಜದಲ್ಲಿ ಆಸ್ತಿಕತೆಯನ್ನು ಹುಟ್ಟಾಕ್ತಾ ಇರ್ತದೆ. ಸಂತರ ಪರಂಪರೆ, ಭಕ್ತರ ಪರಂಪರೆ ಬೆಳೆದು ಬಂದಿರ್ತದೆ. ನಾವು ಅವುಗಳಲ್ಲೇ ಜಗಳವನ್ನು ಹಚ್ಚಿ ನಂದೇ ಆಗಬೇಕು ಅಂತ ಸ್ವಾರ್ಥ ಮೆರೆದರೆ ಭಾಗವತ ಅದನ್ನು ಒಪ್ತದೆಯೇ? ಭಾಗವತದ ದೂರದೃಷ್ಟಿ ಎಷ್ಟು, ವಿಶಾಲ ದೃಷ್ಟಿ ಎಷ್ಟು! ಕಿರಾತ ಹೂಣಾಂಧ್ರ ಪುಲಿಂದ್ರ ಪುಲ್ಕಸಾಹ ಆಭೀರ ಕಂಕಾ ಯವನಾಶಕಾದಯ. ಏನಿವೆಲ್ಲ? ಇವು ಕೇಳಿದರೆ ಆಶ್ಚರ್ಯ ಆಗ್ತದೆ. ಭಾಗವತದಲ್ಲಿ ಬರುವ ಮಾತು ಶುಕಾಚಾರ್ಯರು ಹೇಳ್ತಾರೆ. ಕಿರಾತ ಈ ಶಬ್ದ ಕೇಳಿರ್ತೀರಿ. ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಎಷ್ಟು ವಿಚಿತ್ರವಾದ ಶಬ್ದ. ಖಸಾದಯ, ಪ್ರಾಯ ಇಂಥ ಶಬ್ದಗಳನ್ನು ಮುಚ್ಚಿಡಬಾರ್ದು. ಕಾಡಿನಲ್ಲಿ ಬೇಟೆಯನ್ನೇ ತನ್ನ ಉಪಜೀವನ ಮಾಡಿಕೊಂಡ ಒಂದು ವರ್ಗ ಇದೆಯಲ್ಲ, ಅದನ್ನು ಕಿರಾತ ಅಂತ ಕರೀತಾರೆ. ಹೂಣ, ಆಂಧ್ರ, ಪುಲಿಂದ ಅಂತ ಇವೆಲ್ಲ ವಿಚಿತ್ರವಾದ, ನಿಮಗೆ ನಾಡಿನ ಪ್ರದೇಶದಲ್ಲಿ ಕೆಲವು ಕಾಣೋದೇ ಇಲ್ಲ ಅಂಥಂಥ ಒಂದೊಂದು ವರ್ಗಗಳಿದ್ದಾವೆ. ಅವುಗಳನ್ನು ಭಾಗವತ ಸಂಗ್ರಹ ಮಾಡಿದೆ. ಹೂಣ, ಆಂಧ್ರ, ಯವನಾಹ ಕ್ರಿಶ್ಚಿಯನ್ರು ಅಂತ ಅರ್ಥ. ಕ್ರಿಶ್ಚಿಯನ್ರು ಎಲ್ಲ ವರ್ಗದವರಿಗೂ ಭಗವಂತ ನಾನು ಅನುಗ್ರಹಿಸ್ತೇನೆ ಅಂತಾನಂತ. ಏನೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ನೀನು ಯಾವ ವರ್ಗದವನಾದರೇನು, ಯಾವ ಜಾತಿಯವನಾದರೇನು, ಯಾವ ಉಪಜಾತಿಯವನಾದರೇನು, ನಿನ್ನೊಳಗಿರುವ ಅಂತಃಕರಣದ ಶುದ್ಧಿ ಎಷ್ಟು ಅಷ್ಟು ಸಾಕು ಅಂತಾನೆ ಭಗವಂತ. ನಿನ್ನೊಳಗಿರುವ ಆ ಭಕ್ತಿ, ಆ ಶ್ರದ್ಧೆ, ನೀ ನನ್ನನ್ನು ಆಶ್ರಯಿಸಿದ್ದೀಯಾ, ನಾನು ನಿನ್ನ ಅನುಗ್ರಹ ಮಾಡ್ತೇನೆ. ಇದು ಭಾಗವತ ಹೇಳಿಕೊಡುವ ಮಾತು. ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಈ ಕಾರಣಗಳನ್ನು ಅನುಸಂಧಾನ ಮಾಡಿ ಈ ಮಾತುಗಳ ತತ್ವ ತಿಳಿದು ಜನಜನಿತವಾಗಿ ಭಕ್ತಿಯನ್ನು ಜಾಗೃತಗೊಳಿಸಬೇಕು. ಭಾಗವತದ ಉದ್ದೇಶ ಅದು. ಶ್ರೀ ಸಾಮಾನ್ಯರಲ್ಲಿ ಹೃದಯದಲ್ಲಿ ಸದಾ ಭಕ್ತಿ ಮೂಡಬೇಕು, ದೇವರ ಬಗ್ಗೆ ಜಾಗೃತಿ ಆಗಬೇಕು. ಸಾಧ್ಯವಾದರೆ ಈ ಕಾರ್ಯ ಮಾಡುವ ಪ್ರಯತ್ನ ಮಾಡಿರಿ. ಯಾವುದೋ ಒಂದು ವಾಹನದಲ್ಲಿ ಸಂಚಾರ ಮಾಡ್ತಿರ್ತೇವೆ, ಒಂದು ಊರಿನಿಂದ ಒಂದು ಊರಿಗೆ. ಹತ್ತಿರದಲ್ಲಿ ಇನ್ನೊಬ್ಬ ಬಂದು ಕೂಡ್ತಾನೆ, ಅನಿವಾರ್ಯ ಇರ್ತದೆ. ಅವನು ಹೋಗಬೇಕು, ನಾವು ಹೋಗಬೇಕು. ಸ್ವಲ್ಪ ಹೊತ್ತು ಏನು ಮಾತನಾಡಬೇಕು? ಸಾಧ್ಯವಾದರೆ ದೇವರ ಬಗ್ಗೆ ಹೇಳಿ ಅವನನ್ನು ಹರಿಭಕ್ತನನ್ನಾಗಿ ಮಾಡೋ ಪ್ರಯತ್ನ ಮಾಡಬೇಕಂತ. ಧರ್ಮದ ಶ್ರದ್ಧೆ ಮೂಡಿಸ್ಬೇಕು. ಅವನಲ್ಲಿಯೂ ಒಂದು ಜಾಗೃತಿ ಆಗಬೇಕು. ಅವನಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅದನ್ನೇ ಭಾಗವತ ಧರ್ಮ ಅಂತ ಹೇಳೋದು. ಭಾಗವತ ಧರ್ಮ ಅಂದ್ರೇನು? ನಮ್ಮ ಬದುಕಿನಲ್ಲಿ 1000 ಜನರನ್ನು ಬದಲಾಯಿಸಲಿಕ್ಕಾಗಲಿಲ್ಲ ಅಂದರೆ ಬೇಡ, ಒಬ್ಬನನ್ನು ಮಾಡು ಸಾಕು. ಒಬ್ಬನ ಮಾಡು, ಒಬ್ಬ ಯಾರನ್ನಾದರೂ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ
ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಶೃಣ್ವನ್, ನೀನೂ ಶ್ರವಣ ಮಾಡು. ಶ್ರಾವಯನ್ನಂತಾರೆ ಸಾರೋದ್ಧಾರಕಾರರು. ಬರೀ ಶ್ರವಣ ಮಾಡಬೇಡವೋ, ಸಾಧ್ಯವಾದರೆ ಮತ್ತೊಬ್ಬರಿಗೆ ಶ್ರವಣ ಮಾಡಿಸೋ ಕೆಲಸ ಮಾಡು. ಗೃಣನ್, ನೀನು ದೇವರ ನಾಮವನ್ನು ಬಾಯಿಯಲ್ಲಿ ಹೇಳು. ಬರೀ ನೀನು ಹೇಳೋದಲ್ವೋ, ನೀನು ಹೇಳೋದನ್ನು ನೋಡಿ ತಾನಾಗೆ ಮೈಮರೆತು ಮತ್ತೊಬ್ಬನೂ ನಿನ್ನ ನಾಮ ಹೇಳೋ ಹಾಗೆ ಮಾಡಬೇಕು ಅಂತಂತಾರೆ. ಸಂಸ್ಮರಯಂಶ್ಚ ಚಿಂತಯನ್, ಇದು ಭಾಗವತ ಜಗತ್ತಿಗೆ ಕೊಡ್ತಾ ಇರುವ ತಿಳುವಳಿಕೆ. ನಾವು ನಮ್ಮ ಬದುಕಿನಲ್ಲಿ ಎಷ್ಟು ವಯಸ್ಸು ಕಳೆದಿದ್ದೇವೆ ಈಗಾಗಲೇ, ಎಷ್ಟು ವಯಸ್ಸಾಯಿತು. ಇಷ್ಟು ವಯಸ್ಸಿನಲ್ಲಿ ಯಾರಾದರೂ ಒಬ್ಬನನ್ನು ಭಗವದ್ಭಕ್ತನನ್ನಾಗಿ ಮಾಡಿದ್ವಿ? ಆಲೋಚನೆ ಮಾಡಬೇಕಲ್ಲ. ಯಾರಾದರೂ ಒಬ್ಬನನ್ನು ಮಾಡಿದ್ವ್ಯಾ? ಯಾರಾದರೂ ಒಬ್ಬ ತಪ್ಪು ದಾರಿಗೆ ಹೋಗ್ತಾ ಇದ್ದವನನ್ನು ಒಳ್ಳೆಯ ರೀತಿ 4 ಮಾತುಗಳನ್ನಾಡಿ ನಮ್ಮ ಕಣ್ಣಿನಿಂದ, ನಮ್ಮ ಮಾತಿನಿಂದ, ಅಥವಾ ನಮ್ಮ ವರ್ತನೆಯಿಂದ, ನಮ್ಮ ಬಿಹೇವಿಯರ್ನಿಂದ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾರನ್ನಾದರೂ ಬದಲಾವಣೆ ಮಾಡ್ತಾ ಇಲ್ಲವಾ? ಯೋಚಿಸ್ಬೇಕಲ್ಲ. ನೀನು ಹತ್ರ ಬರಬೇಡ, ನೀ ಮುಟ್ಟಬೇಡ, ನಾನು ಮಡಿ ಇದ್ದೀನಿ, ನಾನು ಮೈಲಿಗೆ ಇದ್ದೀನಿ, ಛೇ 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 ಛೇ. ಏನು ಎಲ್ಲರ ಮೇಲೆ ಹಾರಾಟ, ಹೋರಾಟ, ಚೀರಾಟ, ಕೂಗಾಟ. ಮನುಷ್ಯರಿಗೆ ಮತ್ತೊಬ್ಬರು ಹೇಟ್ ಮಾಡುವ ಹಾಗೆ ತನ್ನದೇ ಒಂದು ವಿಚಿತ್ರವಾದ ಯಾವುದೋ ಒಂದು ವ್ಯವಸ್ಥೆಯನ್ನು, ಇದು ಧರ್ಮ, ಇದೇ ಧರ್ಮ, ನೀನು ಧಾರ್ಮಿಕ, ನೀ ನರಕಕ್ಕೆ ಹೋಗ್ತು, ಇದು ಬೇರೆ ಶುರುವಾಗಿದೆ ಈಗ ನರಕ, ತಮಸ್ಸು ಇವ್ರ ಕೈಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ ಅವು. ಅದು ಯಾವಾಗ ಬೀಗದ ಕೈ ಇವ್ರ ಕೈಯಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಯಮದೇವ್ರ ಬಹುಶಃ ಬೀಗ ಎಲ್ಲ ಇವ್ರ ಕೈಯಲ್ಲಿ ಕೊಟ್ಟುಬಿಟ್ನೋ ಏನೋ ಭೂಮಿ ಮೇಲೆ. ನೀ ತಮಸ್ಸಿಗೆ ಹೋಗ್ತಿ, ನೀ ನರಕಕ್ಕೆ ಹೋಗ್ತಿ, ನಿನಗೆ ಅಂದಂಥ ತಮಸ್ಸು, ನಿನಗೆ ಶಿಕ್ಷೆ. ಶಿಕ್ಷೆ ಕೊಡೋ ಯಮದೇವರೇ ನಗುತ್ತಿದ್ದಾರೆ ನಮ್ಮನ್ನು ನೋಡಿ. ಇವು ಏನು ಬಂದ್ವು ಇವೆಲ್ಲ ಅಂತ. ಸಾಕಾಗಿ ಹೋಗಿದೆ. ಮನುಷ್ಯರಿಗೆ ಸಹಜವಾದ ಒಳಗಿರುವ ಸ್ನೇಹ, ಆ ಅಂತಃಕರಣ, ಅದಕ್ಕನುಗುಣವಾದ ದೈವದ ಶ್ರದ್ಧೆ, ಅದನ್ನು ಬೆಳೆಸೋ ಪ್ರಯತ್ನ ಮಾಡಬೇಕೇ ಹೊರತು ಹೆದರಿಸೋ ಭಯೋತ್ಪಾದಕರಾಗಬಾರ್ದು. ಭಾಗವತ ಅದನ್ನು ಒಪ್ಪಲಿಲ್ಲ. ಭಾಗವತ ಮಾಡ್ತಾ ಇರೋ ಕೆಲಸ ಏನು? ಸಹಜವಾದ ಭಕ್ತಿಯನ್ನು ಪ್ರೇರಣೆ ಮಾಡಿರಿ ಅಂತ ಹೇಳ್ತದೆ ಅಷ್ಟೆ. ಈ ರೀತಿ ಹೇಳಿದ ಮೇಲೆ ಮತ್ತೆ ಹಸಿವೆ ನೀರಿಡಿಕೆ ನೆನಪೆಲ್ಲಿರ್ತದೆ ಹೇಳ್ರಿ ಪರೀಕ್ಷಿತ್ ರಾಜನಿಗೆ? ಪರೀಕ್ಷಿತ್ ರಾಜ ಹಸಿವೆ ಮರ್ತ, ನೀರಡಿಕೆ ಮರ್ತ. ಯಾಕೆ ಮರ್ತ ಅಂದರೆ ಒಂದು ಅಪಶಬ್ದಗಳಿಲ್ಲ, ಮನಸ್ಸಿಗೆ ನೋವಾಗೋ ವಿಚಾರಗಳಿಲ್ಲ, ಅರ್ಥ ಆಗದೇ ಇರೋ ಉದಾಹರಣೆಗಳನ್ನು ಕೊಡಲೇ ಇಲ್ಲ. ಒಂದೂ ಆ ರೀತಿಯಾದ ಮಾತುಗಳನ್ನು ಶುಕಮುನಿಗಳು ಆಡಲೇ ಇಲ್ಲ. ಹಾಗಾಗಿ ಪರೀಕ್ಷಿತ ತಲೆ ತುರಿಸ್ಕೊಳ್ಳೋ ಹಾಗೆ ಭಾಗವತ ಶುಕಾಚಾರ್ಯ ಹೇಳಲಿಲ್ಲ. ಈಗೆಲ್ಲ ಭಾಗವತ ಹಂಗಾಗಲಿಕ್ಕೆ ಶುರುವಾಗಿದೆ. ಈಗ ನಮ್ಮ ತಲೆಯಲ್ಲಿರೋದನ್ನು ಜಗತ್ತಿಗೆ ಭಾಗವತ ಅಂತ ನಾವು ಉಪದೇಶ ಮಾಡಿ ಇನ್ನೊಬ್ಬರ ತಲೆಯಲ್ಲಿ ತುರುಕ್ಲಿಕ್ಕೆ ಹೋಗಿ ಅದು ಅವರಿಗೆ ಅರ್ಥ ಆಗದೇನೆ ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಭಾಗವತನ ಅದೇ ಅವತ್ತು ಹೇಳ್ತಿದ್ರಲ್ಲ, ನನಗಂತೂ ಅರ್ಥ ಆಗಲಿಲ್ಲ, ನಾನು ಬರಲ್ಲ ಅನ್ನೋ ಹಂಗಾಯ್ತು. ಹಿಂಗೆ ಸಮಾಜದಲ್ಲಿ ಮನುಷ್ಯರು ಶಬ್ದಗಳನ್ನು, ಪದಗಳನ್ನು ಹಿಂಜಲಿಕ್ಕೆ ಹೋಗಿ ಯಾರಿಗೆ ಯಾವುದೂ ಅರ್ಥ ಮಾಡಿಸ್ಲಿಕ್ಕಾಗದೆ ತಾವು ತಿಳ್ಕೊಂಡದ್ದು ಸರಿ ಇದೆಯೋ ಇಲ್ಲೋ ಅಂತ ತಾವೇ ಸಂಶಯಕ್ಕೊಳಗಾಗಿ ದೇವರಲ್ಲಿ ಭಕ್ತಿ ಮೂಡಿಸದೇನೆ ಮಾಡಿಬಿಟ್ರೆ ಇದು ವ್ಯರ್ಥ ಅಲ್ವೇ ಈ ಪ್ರಯಾಸ? ಶುಕಾಚಾರ್ಯ ಅದನ್ನು ಮಾಡಲಿಲ್ಲಪ್ಪ. ಅವರು ಭಾವಭಕುತಿಯಲ್ಲಿ ಭಗವಂತನನ್ನು ಪಾಡಿ ಹಾಡಿ ಕೊಂಡಾಡಿ ಎದುರುಗಡೆಯಲ್ಲಿ ಕುಣಿಸಿ ಕುಣಿದು ಕುಪ್ಪಡಿಸಿ ಹಸಿವೆ ನೀರಡಿಕೆಗಳನ್ನು ಮರೆಸಿ ಇನ್ನೇನೂ ಬೇಡ ನನಗೆ ಇದೊಂದು ಸಾಕು ಅಂತನಿಸಿದ ಮಹಾನುಭಾವರು ಶುಕಾಚಾರ್ಯರು ಅಂದರೆ. ಆ ರೀತಿ ತೇಲಾಡಬೇಕು ಭಾಗವತ ಶ್ರವಣ ಮಾಡ್ತಾ ಮಾಡ್ತಾ ಹೇಳ್ತಾ ಹೇಳ್ತಾ. ಧ್ರುವನ ಚರಿತ್ರೆ ಎಷ್ಟು ಅದ್ಭುತ. 5 ವರ್ಷದ ಬಾಲಕ 6 ತಿಂಗಳು ಮಾಡಿದ ತಪಸ್ಸಿಗೆ ದೇವರು ಪ್ರಕಟನಾದ. ಈ ಚರಿತ್ರೆಯನ್ನು ಭಾಗವತ ಹೇಳಿದ್ರಿಂದ ಏನು ತಿಳಿಸ್ತದೆ? ದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಪ್ರಯಾಸ ಬೇಕಿಲ್ಲ ಅಂತ ಹೇಳ್ತದೆ. ಜಗತ್ತಿನಲ್ಲಿ ಎಂಥೆಂಥವ್ರನ್ನು ಒಲಿಸ್ಕೊಳ್ಳಿಕ್ಕೆ ಹೋಗಿರ್ತೀವಿ ನಾವು, ಬಹಳ ಪ್ರಯಾಸ ಮಾಡಿರ್ತೀವಿ. ಅವರೇನು ಒಲಿದಿರಲ್ಲ.
ಒಲಿದಿರೋ ಹಾಗೆ ನಾಟಕ ಮಾಡ್ತಿರ್ತಾರಷ್ಟೆ. ನಾವು ಒಲಿದ್ರು ಅಂತ ನಾವು ಅಂದ್ಕೊಳ್ತೀವಷ್ಟೆ. ಅಷ್ಟು ಪ್ರಯಾಸ ದೇವರ ಕಡೆ ಸ್ವಲ್ಪ ಮಾಡಿದರೆ ಸಾಕು, ಇಷ್ಟೊತ್ತಿಗೆ ಒಲಿದು ಬಿಡ್ತಿದ್ದ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ. ಮಲಗಿಬಿಟ್ಟಿದ್ದ. ಮೈಯೆಲ್ಲ ಬಾಣ ಬೇರೆ ಚುಚ್ಚಿತ್ತು, ರಕ್ತ ಕೆಳಗೆ ಹೋಗಿಬಿಟ್ಟಿದೆ, ಅಸ್ಥಿಗಳು ಉಳಿದಿದೆ, ಮಾಂಸ ಇಲ್ಲವೇ ಇಲ್ಲ ಸರಿಯಾಗಿ. ಆ ಭೀಷ್ಮ ವಿಶ್ವಾಯ ನಮಃ ಓಂ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಮಲಗಿ ಹಾಡ್ದ. ಕೃಷ್ಣ ಕುಳಿತು ಕೇಳ್ದ. ಮಲಗಿ ಪರಮಾದರದಿ ಪಾಡಲು, ಮಲಗಿ ಹಾಡಿದ ಭೀಷ್ಮನ ವಿಷ್ಣು ಸಹಸ್ರನಾಮವನ್ನು ಕೃಷ್ಣ ಕುಳಿತು ಕೇಳಿದ್ದೇನೆ ಅಂತ ಸಮಾಜಕ್ಕೆ ತೋರಿಸ್ತಾನೆ. ಹಾಗಾಗಿ ನೀನು ಮಲಗಿ ಹಾಡಿದರೂ ಕೇಳಲಿಕ್ಕೆ ನಾನು ಕುಳಿತು ಕೇಳ್ತೇನಪ್ಪ, ಹಾಡೋದನ್ನು ಬಿಡಬೇಡ ಅಷ್ಟೇ ಅಂತಾನೆ ಕೃಷ್ಣ. ಕುಳಿತು ಪಾಡಲು ನಿಲುವ ನಿಂತರೆ ನಲಿವ. ಕುಳಿತು ಭಗವಂತ ನನ್ನ ಪಾಡ್ತಾನೆ. ಧ್ರುವಕುಮಾರ ಭಗವಂತ ವಾಸುದೇವನಾಗಿ ನಿಂತು ಅವನಿಗೆ ಪ್ರಕಟನಾಗ್ತಾನೆ. ನಿಂತರೆ ಪ್ರಹ್ಲಾದ ನಿಂತು ನರಸಿಂಹನನ್ನು ಕರೆದನಂತೆ. ನಿಂತಿದ್ದ ಪ್ರಹ್ಲಾದ, ಹಿರಣ್ಯಕಶ್ಯಪು ಗರ್ಜಿಸ್ತಿದ್ದ, ಎಲ್ಲಿದ್ದಾನೋ ನಿನ್ನ ರಕ್ಷಣೆ ಮಾಡುವವ ಅಂತ ನಿಂತಿದ್ದ. ಹಾಗಾಗಿ ಪ್ರಹ್ಲಾದ ನಿಂತು ಕರೆದ, ಇಲ್ಲೇ ಇದ್ದಾನೆ ಅಂತ. ನೃಸಿಂಹ ನಲಿದ, ಕುಣಿದು ಕುಣಿದು ಬಂದಂತೆ, ಯಾಕಂದ್ರೆ ನನ್ನ ಭಕ್ತ ನಿಂತು ಕರೆದಿದ್ದಾನಲ್ಲ ಅಂತ. ನಲಿದರೆ ಒಲಿವಾ, ಭಕ್ತನೇ ಕುಣಿದ ಅಂದರೆ ದೇವರವನಿಗೆ ಒಲಿದು ಬಿಡ್ತಾನೆ. ಅಕ್ರೂರ ಕೃಷ್ಣನ ದರ್ಶನಕ್ಕೆ ಅಂತ ಹೋದಾಗ ನೋಡಿದ್ದೇ ತಡ ಕುಣಿದು ಕುಪ್ಪಳಿಸ್ಬಿಟ್ನಂತ ಅಕ್ರೂರ. ಏನು ಕುಣಿದಿದ್ದಾನೆ, ಜೋರಾಗಿ ಕುಣಿದಾನ ಅಕ್ರೂರ ಕುಣಿದ. ಆ ಕುಣಿತ ನಿಲ್ಲಿಸಬೇಕು ಅಂತ ಕೃಷ್ಣ ಹತ್ರ ಬಂದು ಅಕ್ರೂರನನ್ನು ಗಟ್ಟಿ ಆಲಿಂಗಿಸಿಕೊಂಡು ಅವನಿಗೆ ಒಲದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಯಾರು ಸುಲಭ, ಯಾರೇನು ಮಾಡಿದರೆ ಸುಲಭ, ಯಾರಿಗೆ ಯಾರು ಸುಲಭ, ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ದಾಸರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ. ಅರಗಳಿಗೆ ಬಿಟ್ಟಗಲ, ಅರ್ಧ ಕ್ಷಣ ಭಗವಂತ ನಮ್ಮನ್ನು ಬಿಟ್ಟಿರ್ಲಾರ. ಯಾವ ಭಕ್ತನನ್ನು ಭಗವಂತ ಅರ್ಧ ಕ್ಷಣದಷ್ಟು ಬಿಟ್ಟಿರ್ಲಾರಪ್ಪ. ಎಲ್ಲರೂ ಬಿಡೋರೇ ನಮ್ಮನ್ನು, ಯಾರು ಶಾಶ್ವತರಿರಲ್ಲ. ಒಂದು ಹಂತಕ್ಕೆ ಇಟ್ಕೊಂಡಿರ್ತಾರಷ್ಟೇ ಎಲ್ಲರೂ, ಒಂದು ಹಂತ. ಅದು ಮೀರ್ತು ಅಂದರೆ ನಮ್ಮ ಹತ್ರ ಯಾರೂ ಬರಲ್ಲ, ನಾವು ಯಾರ ಹತ್ರ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದರೆ ಭಗವಂತ ಮಾತ್ರ ಅರ್ಧ ಕ್ಷಣವೂ ತನ್ನ ಭಕ್ತರನ್ನು ಬಿಡಲಾರ. ಅವನು ಸುಲಭನಿದ್ದಾನೆ, ಅವನನ್ನು ಒಲಿಸ್ಕೊಳ್ಳಿಕ್ಕೆ ಆಯಾಸ ಇಲ್ಲ. ಆ ಕಾರಣದಿಂದಲೂ ಅವನಲ್ಲಿ ಭಕ್ತಿ ಅಂತ ಭಾಗವತ ಅದನ್ನು ಸಾರ್ತದೆ. ಧ್ರುವನ ಚರಿತ್ರೆಯನ್ನು ಹೇಳಿ ಅಂತ ಅನುಸಂಧಾನ ಮಾಡಬೇಕು. ಇಂಥ ಧ್ರುವ ತಾನು 6 ತಿಂಗಳು ತಪಸ್ಸು ಮಾಡಿ ವಾಸುದೇವನನ್ನು ಪ್ರತ್ಯಕ್ಷೀಕರಿಸ್ಕೊಂಡ್ರೆ ಒಳಗಿರುವ ದೇವತೆಗಳು ಯಾರು ಮಲಗಿದವರು ಹೇಳ್ತಾನೇ ಇಲ್ಲ. ವಾಸುದೇವ ಬಂದಾಗ ತನ್ನ ಅನುಭವ ಹೇಳಿಕೊಂಡ ಧ್ರುವ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ಧ್ರುವನ ಬಾಯಿಯಲ್ಲಿ 4 ಮಾತು ಬರಲಿ ಅಂತ ತನ್ನ ಕೈಯಲ್ಲಿದ್ದ ಶಂಖವನ್ನು ಸ್ಪರ್ಶ ಮಾಡಿಸಿದ. ಭಾಗವತ ಈ ವಿಷಯ ಯಾಕೆ ಹೇಳ್ತದೆ? ಧ್ರುವ ಸ್ತೋತ್ರ ಮಾಡಿದ, ದೇವರು ಕೇಳಿದ ಅಂತ ಇಷ್ಟು ಹೇಳಬೇಕಾಗಿತ್ತು. ಆದರೆ ಶಂಖ ಸ್ಪರ್ಶ ಮಾಡಿಸಿ
ಧ್ರುವನಿಂದ ಸ್ತೋತ್ರ ಮಾಡಿಸ್ಕೊಂಡ ಅನ್ನೋ ಅಂಶವನ್ನು ಭಾಗವತ ಹೇಳ್ತದೆ. ಯಾಕೆ? ಭಗವಂತನಿಗೆ ತಾನೇನು ಅಂತ ತಾನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಸರ್ವಜ್ಞ. ಆದರೆ ಒಂದು ತುಡಿತ ಏನಿದೆ ಅಂದರೆ, ನನ್ನ ಭಕ್ತ ನನ್ನನ್ನು ಹೀಗೆ ಕರೀಲಿ ಅಂತ ಆಸೆ ಪಡ್ತಾನಂತೆ ಭಗವಂತ. ತಾಯಿಗೆ ಆ ಆಸೆ ಇರ್ತದೆ. ಹುಟ್ಟಿದ ಮಗು ಯಾವಾಗ ನನ್ನನ್ನು ಅಮ್ಮ ಅಂತ ಕರೀತಾರೆ, ಕರಳು ಹಂಚಿಕೊಂಡು ಹುಟ್ಟಿದ ಮಗುವಿನ ಬಗ್ಗೆ ತಾಯಿ ಅಪೇಕ್ಷಿಸೋದೇನು? ನನ್ನನ್ನು ಅಮ್ಮ ಅಂತ ಕರೀಲಿ, ನನ್ನ ಬಗ್ಗೆ ಹಂಬಲಿಸಲಿ, ನಾನು ಬೇಕು ಅಂತ ಕರೀಲಿ ಅಂತ ಅಪೇಕ್ಷೆ ಪಡ್ತದೆ. ಆ ತಾಯಿ ಕರಳಿನ ಭಗವಂತ ತನ್ನ ಭಕ್ತರು ತನ್ನನ್ನು ಸ್ತೋತ್ರ ಮಾಡಲಿ, ನಾನು ಕೇಳ್ತೇನೆ ಅಂತ ಅಪೇಕ್ಷೆ ಪಡ್ತಾನೆ. ಕೆಲವರಿಗೆ ಅನ್ನಿಸ್ತದೆ ದೇವರನ್ನೇನ್ರಿ ಸ್ತೋತ್ರ ಮಾಡೋದು, ಅವನೇನಿದ್ದಾನೆ ಅಂತ ಅವನಿಗೆಲ್ಲ ಗೊತ್ತೇ ಇದೆ, ನನ್ನ ಬಾಯಲ್ಲಿ ಏನು ಹೇಳೋದ್ರಿ, ಈ ಮಂಡುತನ ಬೇಡ ಅಂತಾನೆ ಭಗವಂತ. ಸ್ತೋತ್ರದ ಪರಮ ಅವಶ್ಯಕತೆಯನ್ನು ಧ್ರುವನ ಸ್ತೋತ್ರದಿಂದ ಜಗತ್ತಿಗೆ ಸಾರುತ್ತದೆ ಭಾಗವತ. ನೀನೇನು ಹೇಳ್ತಿ ಎಲ್ಲ ಕೇಳ್ತಾನೆ ಭಕ್ತಿಯಿಂದ ಹೇಳಿದ್ದನ್ನು. ಅವನಿಗೆ ಗೊತ್ತಿಲ್ಲ ಅಂತ ನೀ ಸ್ತೋತ್ರ ಮಾಡಬೇಡ, ಅವನಿಗೆಲ್ಲ ಗೊತ್ತಿದೆ. ಗೊತ್ತಿದ್ದನ್ನೇ ನನ್ನ ಬಾಯಲ್ಲಿ ಬರಲಿ ಅಂತ ದೇವರ ಅಪೇಕ್ಷಿಸ್ತಾನೆ. ಆ ಕಾರಣದಿಂದಲಾದರೂ ದಿನಾ ದೇವರನ್ನು ಸ್ತೋತ್ರ ಮಾಡಬೇಕು. ಇದು ಭಾಗವತದ ಧರ್ಮ. ಭಾಗವತ ಧರ್ಮಗಳಲ್ಲಿ ಇದು ಒಂದು ಪ್ರಮುಖವಾದದ್ದು. ಬಾಯೇ ತೆಗೆಯಲ್ಲ ಕೆಲವರು, ಮೌನವಾಗಿರ್ತಾರೆ ದೇವರ ಮುಂದೆ, ಬಾಯೇ ತೆಗೆಯಲ್ಲ. ಭಗವಂತ ನೋಡೇ ನೋಡ್ತಾನಲ್ಲೋ, ಎಂಥ ನಾಲಿಗೆ ಕೊಟ್ಟಿದ್ದೇನೆ, ಎಂಥ ಕಂಠ ಕೊಟ್ಟಿದ್ದೇನೆ, ಎಷ್ಟು ಸ್ತೋತ್ರಗಳಿದ್ದಾವೆ ನನ್ನ ಬಗ್ಗೆ, ಒಂದಾದರೂ ಹೇಳೋ ಅಂತಾನೆ ದೇವರು. ಒಂದಾದರೂ ಹೇಳಪ್ಪ, ಒಂದಾದರೂ ಹೇಳು, ನಾನು ಕೇಳ್ತೇನೆ ಅಂತಾನೆ. ಮಕ್ಕಳಿಗೆ ಬಾಯಿ ಬರದೇ ಇದ್ದರೆ ತಾಯಿ ಆತಂಕಕ್ಕೆ ಪಡ್ತಾಳೋ ಇಲ್ಲ, ಯಾಕೋ ನನ್ನ ಮಗ ಮಾತಾಡ್ತಾ ಇಲ್ಲ ಅಂತ. ಭಗವಂತ ಅದೇ ರೀತಿ ವ್ಯಕ್ತಪಡಿಸ್ತಾನಂತ. ಯಾವಾಗ ಸ್ತೋತ್ರ ಮಾಡ್ತಾನೆ? ಇವತ್ತು ಮಾಡ್ತಾನ, ನಾಳೆ ಮಾಡ್ತಾನ, ನಾಡದ್ದು ಮಾಡ್ತಾನ. ಒಳ್ಳೆ ಕಂಠ ಕೊಟ್ಟಿದ್ದೀನಿ, ಆದರೂ ಹೇಳ್ತಾ ಇಲ್ಲ. ಹಾಡೂ ಹೇಳಲ್ಲ, ಸ್ತೋತ್ರನೂ ಮಾಡಲ್ಲ, ನಾಮವನ್ನೂ ಹೇಳಲ್ಲ, ಸುಮ್ಮನೆ ಕೂತಿರ್ತಾನೆ. ಒಂದು ಮಗು ಸುಮ್ಮನೆ ಕೂತಿದೆ ಅಂದರೆ ತಾಯಿ ಸುಮ್ಮನೆ ಕೂಡ್ಲಿಕ್ಕೆ ಬಿಡಲ್ಲ, ಯಾಕೋ ನನ್ನ ಮಗು ಏನಾಗಿದೆ ಅಂತಂತಾಳೆ. ಭಕ್ತರು ಸುಮ್ಮನೆ ಕೂಡಲಿ ಅಂತ ದೇವರು ಎಂದೂ ಇಚ್ಛೆ ಪಡಲ್ಲ. ಸುಮ್ಮನೆ ಕೂತು ದೇವರನ್ನು ಧ್ಯಾನ ಮಾಡೋ ಭಕ್ತರು ಬೇರೆ ಇದ್ದಾರೆ. ಆ ಅವಸ್ಥೆ ಬೇರೆ ಇದೆ, ಅದಕ್ಕೆ ತುಂಬ ಸಮಯ ಬೇಕು ಆ ಅವಸ್ಥೆಯನ್ನು ತಲುಪಲಿಕ್ಕೆ. ಪ್ರಾರಂಭದ ಹಂತದಲ್ಲಿ ಬಾಯಿ ಬಿಡದೇ ಇದ್ರೆ ತಪ್ಪಂತ, ಹೋಗ್ತಾ ಹೋಗ್ತಾ ಬಾಯಿ ಬಿಟ್ಟರೆ ತಪ್ಪಂತ. ಇದನ್ನು ಆಲೋಚಿಸಿ ಮನುಷ್ಯ ಮೌನವೂ ಭಾಗವತದ ಧರ್ಮ, ಸ್ತೋತ್ರವೂ ಭಾಗವತದ ಧರ್ಮ ಅಂತ ಭಾಗವತ ಸಾರ್ತದೆ. ಅದಕ್ಕೇನೆ ಯಾವಾಗ ಯಾವುದು ಭಾಗವತದ ಧರ್ಮ ಅಂತ ಆಗ್ತದೆ ಅದನ್ನು ನಮ್ಮ ಬುದ್ಧಿಗೆ ಬಿಟ್ಟಿದ್ದಾರೆ. ಈ ರೀತಿ ಮನುಷ್ಯ ದೇವರನ್ನು ಸ್ತೋತ್ರ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗಾಗಿ ಶಂಖವನ್ನು ಸ್ಪರ್ಶ ಮಾಡಿಸಿ ಧ್ರುವನಿಂದ ಸ್ತೋತ್ರ ಮಾಡಿಸ್ಕೊಂಡ ತಾನು ಅನ್ನೋ ಅಂಶವನ್ನು ಭಾಗವತ ನಮಗೆ ವ್ಯಾಖ್ಯಾನ ಮಾಡ್ತದೆ. ಸ್ತೋತ್ರದ ಸಾರ ಏನು? ಎಲ್ಲ ಇಂದ್ರಿಯಗಳನ್ನು ನೀನೇ ಪ್ರೇರಣೆ ಮಾಡ್ತೀ ಅನ್ನೋ ಆ ಭಗವಂತನ ಮಹಿಮೆ, ಅದೇ ಸ್ತೋತ್ರದ ಸಾರ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ನಮ್ಮ ದೇಹದೊಳಗೆ ಯಾವೆಲ್ಲ ಇಂದ್ರಿಯಗಳಿವೆ ಅವುಗಳ ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಅವರು ಯಾರೂ ಸ್ವತಂತ್ರರಲ್ಲ. ಒಳಗೆ ಬಿಂಬ, ಅವನಿಗೆ ಪುರುಷ ಅಂತ ಹೆಸರು ಇದೆ. ಹೊರಗಿರುವ ಭಗವಂತನ ರೂಪ ಕಾಲ, ನಮ್ಮ ಒಳಗಿರುವ ಭಗವಂತನ ರೂಪ ಪುರುಷ. ಆ ಪುರು ಅಂದರೆ ಪೂರ್ಣ ಅಂತ ಅರ್ಥ, ಷ ಅಂದರೆ ಷಡ್ಗುಣ ಅಂತ ಅರ್ಥ. ಪೂರ್ಣ ಷಡ್ಗುಣನಾಗಿ ನಿಮ್ಮೆಲ್ಲರ ಒಳಗೆ ಬಿಂಬನಾಗಿ ಶ್ರೀಹರಿ ಇದ್ದಾನೆ. ಅವನು ಮಾಡುವ ಪ್ರೇರಣೆ ಅದು ತತ್ವಾಭಿಮಾನಿಗಳಿಗೆ. ಆ ತತ್ವಾಭಿಮಾನಿಗಳು ನಮ್ಮನ್ನು ಪ್ರೇರೇಪಿಸಿ ನಮ್ಮಿಂದ ಸತ್ಕರ್ಮ ನಡೆಯೋ ಹಾಗೆ ಮಾಡ್ತಾರಂತೆ. ಇದು ಒಳಗೆ ನಡೀತಾ ಇರುವ ವಿಚಿತ್ರವಾದ ಪ್ರೇರಣೆಯ ಒಂದು ಜಗತ್ತು. ಇಂಥ ಪ್ರೇರಣೆ ಮಾಡುವುದರಲ್ಲಿ ಭಗವಂತ ಇನ್ನೊಬ್ಬರ ಪ್ರೇರಣೆಗೆ ಒಳಪಡದೆ ದೇವತೆಗಳನ್ನು ತಾನು ಪ್ರೇರಣೆ ಮಾಡ್ತಾನಾದ್ದರಿಂದ ಅವನು ಸರ್ವೋತ್ತಮ.
ದೇವತೆಗಳೆಲ್ಲ ದೇವರ ಪ್ರೇರಣೆಗೆ ಒಳಪಡ್ತಾರಾದ್ದರಿಂದ ಸರ್ವೋತ್ತಮರಲ್ಲ. ಈ ಭಾವ ನಮ್ಮೊಳಗೆ ಯಾವಾಗಲೂ ಇರಬೇಕು. ದೇಹದೊಳಗಿರುವ ಇಂದ್ರಿಯಗಳು, ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆ, ಆ ದೇವತೆಗಳನ್ನು ಪ್ರೇರೇಪಣೆ ಮಾಡೋನು ನಿಮ್ಮೆಲ್ಲರನ್ನೂ ಪ್ರೇರೇಪಣೆ ಮಾಡ್ತಾ ಇರುವ ಬಿಂಬರೂಪಿ ಭಗವಂತ ಪುರುಷ. ಇದು ಧ್ರುವನ ಅನುಭವದಲ್ಲಿ ಬಂದ ವಿಷಯ. ಯಾರಿಗೆ ಯಾವುದರ ಅನುಭವ ಆಗ್ತದೆ, ಸಮಾಜಕ್ಕೆ ಅವರು ಉಪದೇಶ ಮಾಡಿದರೆ ಅದು ಸತ್ಯ ಅಂತ, ಅದು ಗ್ರಾಹ್ಯ ಆಗ್ತದೆ, ಅದು ವಿಶ್ವಾಸಾರ್ಹ. ಅದೇ ಈ ಶ್ಲೋಕದ ಸಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರ ಸ್ವಧಾಮ್ನಾ. ಈ ಶ್ಲೋಕವನ್ನು ಸದಾ ಮನನ ಮಾಡಬೇಕು. ಧ್ರುವನಿಗೆ ಭಗವಂತ ಕಣ್ಣಿಗೆ ಬಿದ್ದದ್ದು ಇನ್ನೊಂದು ವಿಶೇಷ ರಹಸ್ಯ. ಅಷ್ಟು ಸುಲಭ ಭಗವಂತ ಎಲ್ಲರಿಗೂ ಕಣ್ಣಿಗೆ ಇವತ್ತು ಬೀಳ್ತಾ ಇಲ್ಲ. ಹಾಗಾದರೆ ಅವನಿಗಷ್ಟು ಬೇಗ ಕಂಡದ್ದಕ್ಕೆ ಏನು ಕಾರಣ? ಇನ್ನೆರಡು ಕಾರಣ ಹೇಳ್ತದೆ ಭಾಗವತ. ಒಂದು, ನಾರದರಂಥ ಗುರುಗಳ ಅನುಗ್ರಹ, ಸುನೀತಿ ಅಂತ ತಾಯಿಯ ಮಾರ್ಗದರ್ಶನ. ಇದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗ್ತದೆ. ಭಗವಂತನನ್ನು ಕಾಣಲಿಕ್ಕೆ ಗುರುಗಳು ಬೇಕು. ಧ್ರುವನಿಗೆ ನಾರದರು ಗುರುಗಳಾಗಿ ಸಿಕ್ಕರು. ಹಾಗೆಯೇ ಸುನೀತಿ ಅಂತ ಅವರ ತಾಯಿ, ಅವಳ ಉಪದೇಶ, ಅವಳ ಮಾರ್ಗದರ್ಶನ. ಅವಳು ಹೇಳ್ತಾಳೆ ಧ್ರುವನಿಗೆ, ನೀನು ಸಿಂಹಾಸನದಲ್ಲಿ ಕುಳಿತಿ, ನೀನು ಆ ರೀತಿ ನಿನ್ನ ತಮ್ಮ ಉತ್ತಮನಂತೆ ಮೆರೀತಿ, ಆದರೆ ಸಿಂಹಾಸನ ಬೇಕಾದರೆ ಭಗವಂತನನ್ನು ಆರಾಧಿಸದೆ ಸಿಗಲಾರದು ಅಂತ ಹೇಳಿದ್ಲಂತೆ. ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಅಧೋಕ್ಷಜ ಪಾದ ಪದ್ಮಂ ಆರಾಧಯ. ವ್ಯಥೆ ಪಡಬೇಡ, ಅಳಬೇಡ, ಕಣ್ಣೀರು ಹಾಕಬೇಡ. ಸುರುಚಿ ಬೈದ್ಲು ಅಂತ ಕಣ್ಣೀರು ಹಾಕಬೇಡ. ಅಧೋಕ್ಷಜನ ಪಾದಕಮಲ ಆರಾಧಿಸಿದರೆ ಯಾವುದೂ ಅಲಭ್ಯ ಇಲ್ಲ, ದುರ್ಲಭ ಇಲ್ಲ, ಸಿಗ್ತದೆ. ಆದರೆ ಒಂದು ನೆನಪಿರಲಿ ಎಂದಂತೆ, ದೇವರನ್ನು ಆರಾಧಿಸ್ಲಿಕ್ಕೆ ಹೋಗುವ ನಿನಗೆ ಸುರುಚಿಯ ಬಗ್ಗೆ ಕೆಟ್ಟ ಭಾವನೆ ಇರಬಾರದು ಅಂತಂದಿದ್ಲಂತೆ. ನಮ್ಮಲ್ಲಿ ಏನಾಗಿದೆ, ದೇವರ ಆರಾಧನೆ ಮಾಡ್ತೇವೆ, ಆದರೆ ನಮಗೆ ಯಾರು ಅಪಕಾರ ಮಾಡಿರ್ತಾರೆ ಅವ್ರ ಬಗ್ಗೆ ಬೈಕೊಳ್ಳಿಕ್ಕೆ ಶುರು ಮಾಡಿರ್ತೀವಿ. ಅವ್ರಿಗೆ ಕೆಟ್ಟದ್ದನ್ನು ಮಾಡು, ಅವ್ರಿಗೆ ಕೆಟ್ಟದ್ದನ್ನು ಮಾಡು ಅಂತಿರ್ತೀವಿ. ಅವಳು ಹೇಳ್ತಾಳೆ ಸುನೀತಿ ತನ್ನ ಮಗನಿಗೆ, 5 ವರ್ಷದ ಕಂದನಿಗೆ ಹೇಳ್ತಾಳೆ, ಯಾವ ಕಾರಣಕ್ಕೂ ನಿನ್ನ ತಾಯಿ ಸುರುಚಿಯ ಬಗ್ಗೆ ನೀನು ಕೆಟ್ಟದ್ದನ್ನು ಬಯಸಬೇಡ, ನಿನ್ನ ಸಿದ್ಧಿಯ ಮೂಲವೇ ಅದಾಗಿದೆ ಅಂತ ಹೇಳ್ತಾಳೆ. ಮಾಮಂಗಳಂ ತಾತ ಪರೇಶು ಮಂಸ್ಥಾಹ. ಇದೆಲ್ಲ ಭಾಗವತದ ಮಾತು. ಇವತ್ತು ನಾವು ಮಾಡುವ ಭಕ್ತಿ ನಮಗೆ ಬೇಗ ಸಿದ್ಧಿ ಕೊಡದೇ ಇರಲಿಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದಾವೆ. ಅದರಲ್ಲಿ ಇದೂ ಒಂದು ಕಾರಣ. ನಮ್ಮಲ್ಲಿ ಭಕ್ತಿಗಿಂತ ಹೆಚ್ಚು ಇನ್ನೊಬ್ಬರಿಗೆ ಅಮಂಗಳ ಬಯಸೋದು ಜಾಸ್ತಿಯಾಗಿದೆ. ನಾವು ಯಾವತ್ತು ಪರರಿಗೆ ಅಮಂಗಳವನ್ನು ಬಯಸೋದನ್ನು ಬಿಡ್ತೇವೆ, ಅದನ್ನು ದೂರ ಮಾಡ್ಕೋತೇವೆ, ನಮ್ಮ ಕರ್ಮ, ನಾವು ಮಾಡುವ ಭಕ್ತಿ, ಶ್ರದ್ಧೆ ಅದು ನಮಗೆ ಸಿದ್ಧಿ ಕೊಡಲಿಕ್ಕೆ ಶುರುವಾಗ್ತದೆ. ಮುಖದಲ್ಲಿ ಕಳೆ ಇಲ್ಲ, ಮನಸ್ಸಿನಲ್ಲಿ ಭಾವನೆಗಳಿಲ್ಲ, ಮಾಡೋ ಕೆಲಸದಲ್ಲಿ ಉತ್ಸಾಹ ಇಲ್ಲ, ಏನೋ ಮಾಡ್ತಿದ್ವಿ. ಇದೆಲ್ಲ ನಮ್ಮಲ್ಲಿ ಶುರುವಾಗಿದೆ. ಏನೋ ಮಾಡ್ತಿದ್ದೇವೆ, ಏನೋ ನಡೆದಿದೆ, ಯಾಕಾದರೂ ಮಾಡ್ತಿದ್ದೇವೋ ಏನೋ, ಅವರೂ ಮಾಡಿದ್ರಲ್ಲ ನಾನೂ ಮಾಡಿಬಿಡೋಣ ಅಂತ ಮಾಡ್ತಿದ್ವಿ. ಇದು ಬೇರೆ, ಅವ್ರು ಯಾರೋ ಮಾಡಿದ್ದಕ್ಕೆ ನೀನು ಯಾಕೆ ಮಾಡ್ತೀಯೋ. ಉತ್ಸಾಹ ಇಲ್ಲ, ಸರಿಯಾದ ಅರಿವಿಲ್ಲ, ಮತ್ತೊಬ್ಬರ ಬಗ್ಗೆ ಒಳ್ಳೆಯ ಭಾವ ಇಲ್ಲ. ಇದೆಲ್ಲ ದೂರ ಸರಿಸಿ ನನಗೆ ಅಂತ ನನ್ನೊಳಗೆ ಭಗವಂತ ಇದ್ದಾನೆ ಬಿಂಬ, ನಾನು ಅವನವ, ಅವ ನನ್ನವ, ಅವನಲ್ಲಿ ನಾನು, ನನಗಾಗಿ ಅವನಿದ್ದಾನೆ. ನಾನು ಬೇಡಿದ್ದು ಬೇಡದೇ ಇದ್ದದ್ದು, ಕೊಡೋದು ಕೊಡದೇ ಇರೋದು, ಬಯಸೋದು ಬಯಸದೇ ಇರೋದು ಎಲ್ಲ ಅವನ ಅಧೀನ. ಈ ಭಾವ ಮನುಷ್ಯನಿಗೆ ಬಂದರೆ ಭಾಗವತ ಧರ್ಮ ಅವನಿಗೆ ಅರ್ಥ ಆಗಿದೆ ಅಂತ ಅರ್ಥ, ಅವ ಅಳವಡಿಸ್ಕೊಂಡಿದ್ದಾನೆ ಅಂತ. ಇಲ್ಲದೇ ಇದ್ದರೆ ವಯಸ್ಸು ಜಾಸ್ತಿ ಆಗಿದೆ ಅಷ್ಟೇ ನಮಗೆಲ್ಲ.
ಕೂದಲು ಬೆಳ್ಳಗಾಯಿತು, ಹಲ್ಲೆಲ್ಲ ಅಳಿಗಾಡ್ಲಿಕ್ಕೆ ಶುರು ಆಯಿತು, ಚರ್ಮ ಸುಕ್ಕುಗಟ್ಟಲಿಕ್ಕೆ ಶುರು ಆಯಿತು. ನಮ್ಮ ಆಲೋಚನೆ ಮಾತ್ರ ಒಳೊಳಗೆ ಅದೇ ದೇಹದ ಬಗ್ಗೆನೇ ಜಾಸ್ತಿ ಇರ್ತದೆ. ಇಷ್ಟು ಆಲೋಚನೆ ದೇವರ ಬಗ್ಗೆ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ದೇವರೇ ಸಿಕ್ಕಿಬಿಡ್ತಿದ್ದ. ಮನುಷ್ಯನಿಗೆ ಬೇಕಾದದ್ದೇನು, ಮಾಡಬೇಕಾದದ್ದೇನು, ಮಾಡ್ತಾ ಇರೋದೇನು, ಇದನ್ನು ಸ್ಪಷ್ಟಪಡಿಸಿ ಭಾಗವತ ನಮ್ಮ ಕಣ್ಣು ಮುಂದೆ ಇಡ್ತದೆ. ಹಾಗಾಗಿ ಸುನೀತಿಯಂಥ ತಾಯಿಯ ಮಾರ್ಗದರ್ಶನ, ನಾರದರಂಥ ಗುರುಗಳು ಯಾರಿಗೆ ಸಿಗ್ತಾರೆ ಆ ವ್ಯಕ್ತಿ ಧ್ರುವನಂತೆ ಆಕಾಶದಲ್ಲಿ ತಾರೆಯಾಗ್ತಾನೆ ಅನ್ನೋ ಸಂದೇಶವನ್ನು ಭಾಗವತ ನಮಗೆ ತಿಳಿಸ್ತದೆ. ಎಲ್ಲರೂ ತಾರೆಯರಾಗಬಹುದು, ಆದರೆ ನಾರದರಂಥ ಗುರುಗಳು ಸಿಗಬೇಕು. ಸುನೀತಿ ಅಂತ ತಾಯಿ ಇಲ್ದಿದ್ರೆ ನಾವು ತಾರೆ ಆಗಲ್ಲ, ತಾರೋ ಆಗ್ತೇವಷ್ಟೆ. ಇನ್ಯಾರೋ ನಮ್ಮನ್ನು ಉಪಯೋಗಿಸ್ಕೋತಾರೆ, ಒಬ್ಬರು ಬೈತಾರೆ, ಒಬ್ಬರು ಹೊಗಳ್ತಾರೆ, ಒಬ್ಬರು ತೆಗಳ್ತಾರೆ, ಒಬ್ಬರು ನಮ್ಮನ್ನು ದೂರ ಮಾಡ್ತಾರೆ. ಹೀಗೆ ಎಲ್ಲರಲ್ಲಿ ಒಬ್ಬರು ಆಗೋದಕ್ಕಿಂತ ಎಲ್ಲರಲ್ಲೇ ಇದ್ದು ಆಕಾಶದಲ್ಲಿ ತಾರೆ ಆಗೋದಿದೆಯಲ್ಲ, ಅದನ್ನು ಭಾಗವತ ಹೇಳಿಕೊಡ್ತದೆ ಅಂತ ಅರ್ಥ. ಭಾಗವತ ಅಂದರೆ ಮನುಷ್ಯರನ್ನು ಮತ್ತಷ್ಟು ಕೆಳಮುಖ ಮಾಡಲಿಕ್ಕಿರೋ ಗ್ರಂಥ ಅಲ್ಲ, ಕೆಳಗಿದ್ದವನನ್ನು ಮೇಲೆತ್ತಿ ನಕ್ಷತ್ರ ಮಾಡಲಿಕ್ಕಿರೋ ಗ್ರಂಥ ಶ್ರೀಮದ್ ಭಾಗವತ ಅಂತ ಅನುಸಂಧಾನ ಮಾಡಬೇಕು. ಮನುಷ್ಯ ಅಧ್ಯಯನ ಮಾಡಲಿ, ಮನುಷ್ಯನ ಅಧ್ಯಯನ ಅದು ಅವನನ್ನು ಎತ್ತರ ಕರ್ಕೊಂಡು ಹೋಗುವ ಹಾಗಿರಬೇಕು. ಮನುಷ್ಯನ ಅಧ್ಯಯನ ಉತ್ಸಾಹ ದೂರ ಮಾಡಿ ಯಾಕಾದರೂ ಓದಿದ್ನೋ, ಯಾಕಾದರೂ ಭೂಮಿಗೆ ಬಂದನೋ, ಸಾಕಾಗೋಗಿದೆ, ನನ್ನನ್ನೇ ನಾ ಮುಗಿಸ್ಕೊಂಡ್ರೆ ಸಾಕಪ್ಪ, ಹಿಂಗೆ ಮಾಡಿದರೆ ಅಧ್ಯಯನ ಯಾಕಬೇಕು, ತಪಸ್ಸು ಯಾಕಬೇಕು, ಪುರಾಣಗಳು ಯಾಕಬೇಕು, ಹರಿಕಥೆ ಯಾಕಬೇಕು, ಹರಿಪೂಜೆ ಯಾಕಬೇಕು? ಯಾವುದರ ಅಧ್ಯಯನ, ಯಾವುದರ ಶ್ರವಣ, ಯಾವುದರಲ್ಲಿ ನಾವು ಮಾಡುವ ಶ್ರದ್ಧೆ, ಯಾರನ್ನು ಕುರಿತು ನಾವು ಮಾಡುವ ಜಪ ತಪ ಅನುಷ್ಠಾನ, ಅದು ನಮ್ಮನ್ನು ಬರ್ತಾ ಮೇಲೆ ಕರ್ಕೊಂಡು ಹೋಗ್ತದೋ ಅದನ್ನು ಮಾಡಬೇಕಲ್ವೇ? ಹೇಳುವವನಿಗೂ ಈ ಜವಾಬ್ದಾರಿ ಬೇಕು, ಕೇಳುವವರಿಗೂ ಈ ಭಾವ ಇರಬೇಕು. ಅದು ನಿಜವಾಗಲೂ ಭಾಗವತ ಅಂತ ಆಗ್ತದೆ. ಉತ್ಸಾಹ ಚಿಮ್ಮಬೇಕು, ಮೇಲೆದ್ದು ಬರಬೇಕು ಹೃದಯದಿಂದ. ಆ ಭಗವಂತ ನನ್ನನ್ನು ರಕ್ಷಿಸ್ತಾನೆ, ನನ್ನ ಕೈ ಹಿಡಿದಿದ್ದಾನೆ, ನನ್ನ ಬೆನ್ನು ಹಿಂದಿದ್ದಾನೆ, ನನ್ನಲ್ಲದೆ ಇನ್ಯಾರನ್ನು ಅನುಗ್ರಹಿಸ್ತಾನೆ, ನಾನೇನು ಅಂಥ ಅಪರಾಧ ಮಾಡಿದ್ದೇನೆ, ನನ್ನೊಳಗೆ ದೇವರು ನನ್ನ ಎತ್ತಿ ಹಿಡಿದೇ ಇರೋ ಅಪರಾಧ ಏನು ನಡೆದಿದೆ, ಇದೆಲ್ಲ ಪ್ರಜ್ಞೆ ಜಾಗೃತ ಆಗಬೇಕು. ಇದನ್ನು ಭಾಗವತ ನಮಗೆ ಚೆನ್ನಾಗಿ ಮಾಡಿಸ್ತದೆ. ಹಾಗೆ ಪೃಥು ಚಕ್ರವರ್ತಿಯ ಕಥೆ 4ನೇ ಸ್ಕಂದದಲ್ಲಿ ಬಂದದ್ದು. ಪೃಥು ಸಮಾಜಕ್ಕೆಲ್ಲ ದೊಡ್ಡ ತಿಳುವಳಿಕೆ ಕೊಟ್ಟ. ಅವನು ರಾಜನಾಗ್ತಾ ಮೊದಲು ಶಾಸನ ಮಾಡಿದ್ದು ತನ್ನ ವಂದಿಮಾಗದರನ್ನಂತೆ. ಭಾಗವತದಲ್ಲಿ ವಂದಿಮಾಗದರು ಅಂತಾರೆ, ಸಂಸ್ಕೃತದಲ್ಲಿ ವಂದಿಮಾಗದರು ಅಂದರೆ ಹೊಗಳು ಭಟ್ರು ಅಂತ ಅರ್ಥ. ಹೊಗಳು ಭಟ್ರು ಅಂತ ಯಾವಾಗಲೂ ಇರ್ತಾರೆ, ಎಲ್ಲ ರಾಜರ ಕಾಲದಲ್ಲಿಯೂ ಈಗಲೂ ಇದ್ದಾರೆ. ಯಾರ್ದಾದ್ರೂ ಹುಟ್ಟಿದಬ್ಬ ಬಂದರೆ ರಾಜಕಾರಣಿಗಳದ್ದು ಎಷ್ಟು ಹೊಗಳಿ ಬರೀತಾರೆ ಅವರ ಬಗ್ಗೆ ಒಂದು ಪೇಜ್, ಇದನ್ನು ನೋಡ್ತೀವಿ. ಹಾಗೆ ರಾಜರನ್ನು ಮಹಾರಾಜರನ್ನು ಹೊಗಳಲಿಕ್ಕೆ ಅಂತಿದ್ದವರು ವಂದಿಮಾಗದರು. ರಾಜಾಧಿರಾಜ, ರಾಜಮಾರ್ತಾಂಡ, ಶೂರ, ಧೀರ, ವೀರ, ಪರಾಕ್ರಮಿ, ಹೀಗೆ ಹೊಗಳಿ ಸ್ವಲ್ಪ ಹೊತ್ತು ಅವರ ಪರಾಕ್ರಮವನ್ನೆಲ್ಲ ಸ್ತೋತ್ರ ಮಾಡ್ತಾರೆ. ಇವರಿಗೆ ವಂದಿಮಾಗದರು ಅಂತಾರೆ. ಪೃಥುಚಕ್ರವರ್ತಿಯ ಕಾಲದಲ್ಲಿ ಅಂಥವ್ರು ಇದ್ದರು. ಅವರಿಗೆ ದುಡ್ಡು ಕೊಡ್ತಿದ್ದದ್ದೇ ಅದಕ್ಕೆ, ಸಂಬಳನೇ ಅದಕ್ಕೆ ನೇಮಕ ಮಾಡಿರ್ತಿದ್ರು. ಭಾರೀ ರಾಜನಿಗೆ ಉತ್ಸಾಹ ಬರಬೇಕು, ಹಾಗೆ ಹೊಗಳ್ತಿದ್ರಂತೆ ಎತ್ತರದ ಧ್ವನಿಯಲ್ಲಿ, ಭೋ ಪರಾಕ್ ಅಂತ. ಪೃಥು ಸಿಂಹಾಸನದಲ್ಲಿ ಕೂಡಲಿಕ್ಕೆ ಬಂದ ಕೂಡಲೇ ಅವರಿಗೆ ನಿಲ್ಲಿಸ್ರಿ ಅಂತ ಅಂದ್ಬಿಟ್ಟು. ಅವರಿಗೆಲ್ಲ ವ್ಯಥೆ ಆಯಿತು. ಹಾಗಾದರೆ ನಮ್ಮ ವೃತ್ತಿ ಹೋಯ್ತಿನ್ನು ಅಂತ. ಇನ್ನು ಮೇಲಿಂದ ಯಾರೂ ನನ್ನನ್ನು ಹೊಗಳೋ ಹಾಗಿಲ್ಲ ಅಂದರೆ ಅವ್ರ ಕೆಲಸ ಹೊರಟೋಯ್ತು. ಅವರೆಲ್ಲ ಕಣ್ಣೀರು ಹಾಕ್ತಾ ತಲೆ ಕೆಳಗೆ ಹಾಕಿ ರಾಜನ ಮುಂದೆ ಕೇಳ್ಕೊಂಡ್ರು, ರಾಜ
ಇಷ್ಟು ದಿನ ನಮ್ಮ ಕುಲ ಕಸಬಿದ್ದದ್ದೇ ನಿನ್ನನ್ನು ಹೊಗಳಿ ಹೊಗಳಿ ಸಂಬಳ ತಗೊಂಡು ಹೋಗಿ ನಮ್ಮ ಬದುಕು ಕಟ್ಕೊಳ್ಳೋದು. ನೀ ಬಂದು ರಾಜನಾದಿ, ಹೊಗಳಬೇಡ್ರಿ ಅಂತ ನಿಷೇಧ ಹೇಳ್ತಾ ಇದ್ದಿ. ಹಾಗಾದರೆ ನಮ್ಮ ವೃತ್ತಿ ಏನಾಗಬೇಕು? ಇನ್ಯಾರು ನಮಗೆ ಸಂಬಳ ಕೊಡೋರು? ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಋತುಚಕ್ರವರ್ತಿ ಹೇಳ್ದ, ನನ್ನ ಹೊಗಳಬೇಡ್ರಿ ಅಂತ ಅಂದಿದ್ದೇನೆ, ದೇವರನ್ನು ಹೊಗಳಬೇಡ್ರಿ ಅಂತ ಹೇಳಿಲ್ಲ ಅಂತಂದಂತೆ. ಸಂಬಳ ಕೊಡ್ತಿದ್ದದ್ದು ಇಷ್ಟು ದಿವಸ ನಿಮಗೆ ರಾಜರನ್ನು ಸ್ತೋತ್ರ ಮಾಡಿದಾಗ, ಇನ್ಮೇಲೆ ಬದಲಾವಣೆ ಮಾಡ್ತೀನಿ. ನೀವು ದಿನಾ ಹೊಗಳೋ ಕೆಲಸನೇ ಮಾಡೋದು, ನಿಮ್ಮದು ಅದೇ ವೃತ್ತಿ. ಬದಲಾವಣೆ ಇರೋದು ಎಲ್ಲಿ ಅಂದರೆ ನನ್ನ ಹೊಗಳೋದು ಬೇಡ ಅಷ್ಟೇ ಅಂತಂದಂತೆ. ದೇವರನ್ನು ಹೊಗಳ್ರಿ. ನಾನು ಬರುವಾಗ ನನ್ನ ಕಿವಿ ತುಂಬ ಆ ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡಿ ಬಹುಪರಾಕ್ ಅಂತ ಅವನನ್ನು ಕರೀರಿ, ಅವನ ಗುಣಗಳನ್ನು ಹೊಗಳ್ರಿ, ಅದು ನನ್ನ ಕಿವಿಗೆ ಬೀಳಬೇಕು, ಅದಕ್ಕೆ ನಿಮಗೆ ಸಂಬಳ ಅಂತಂದ. ಚಪ್ಪಾಳೆ ತಟ್ಟಿದ್ರಂತೆ ಎಲ್ಲರೂ. ಇದೇನು ಆಶ್ಚರ್ಯ! ಇದನ್ನು ಭಾಗವತದಲ್ಲಿ ವಿಶೇಷವಾಗಿ ವರ್ಣಿಸಿ ನಮಗೆ ಸಂದೇಶ ಕೊಡ್ತದೆ. ಆತ್ಮಪ್ರಶಂಸಾ ವರ್ಜನ ಅಂತ ಹಿರಿಯರು ಇದನ್ನು ಹೇಳಿದ್ದಾರೆ. ನಮ್ಮ ಏಳಿಗೆ ಇರೋದು ಎಲ್ಲಿ? ನಮ್ಮನ್ನು ನಾವು ಹೊಗಳಿಸ್ಕೊಳ್ಳೋದ್ರಲ್ಲಿ, ನಮ್ಮನ್ನು ನಾವು ಹೊಗಳೋದ್ರಲ್ಲಿ ಇಲ್ಲ. ಎಷ್ಟು ಮನುಷ್ಯ ತನ್ನನ್ನು ತಾನು ಹೊಗಳುತ್ತಾನೆ, ಹೊಗಳಿಸ್ಕೊಳ್ತಾನೆ, ಅಷ್ಟಷ್ಟು ಕುಂಠಿತನಾಗ್ತಾನೆ. ಒಂದು ಶಬ್ದದಿಂದಲೂ ತನ್ನನ್ನು ತಾನು ಹೊಗಳ್ಕೊಳ್ಬಾರ್ದು. ಹೊಗಳ್ತಿದ್ರೆ ಕಿವಿಯಿಂದ ಕೇಳಲೂಬಾರ್ದಂತ, ಸುಮ್ಮನೆ ಇರಲಿ ಸಾಕು ಅನ್ನಬೇಕು. ಕಿವಿಗೊಟ್ಟು ಕೇಳಿದರೆ ಮನುಷ್ಯ ಸಾಧನೆ ಕುಂಠಿತ ಆಗ್ತದೆ. ಇದನ್ನು ಋತುಚಕ್ರವರ್ತಿ ಸಮಾಜಕ್ಕೆ ಅಂದು ಸಾರಿದ, ಬಹಳ ಹಿಂದೆ ಸಾರಿದ. ಆತ್ಮಪ್ರಶಂಸೆ ಬೇಡ ಅಂತಂದ. ಗುಣಗಳು ಇಲ್ದಿದ್ದಾಗ ಅವರಿಗೆ ದುಡ್ಡು ಕೊಟ್ಟು ನನ್ನಲ್ಲಿ ಆ ಗುಣ ಇದೆ ಅಂತ ಹೊಗಳಿಸ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಗುಣ ಇದ್ದವನನ್ನು ಹೊಗಳದೇ ಇದ್ದರೆ ಅಪರಾಧ ಅಂತೆ. ಎಲ್ಲ ಗುಣಗಳಿರೋದೇ ಭಗವಂತನಲ್ಲಿ, ಅವನ್ನ ಹೊಗಳದೇ ಇರೋದು ಅಪರಾಧ. ಏನೂ ಇಲ್ಲದೇ ಇದ್ದ ನನ್ನನ್ನು ಹೊಗಳೋದು, ಹೊಗಳಿಸ್ಕೊಳ್ಳೋದು ಅದು ನನ್ನ ಅಪರಾಧ. ನಾನು ಹೊಗಳ್ರಿ ಅಂತ ನಿಮ್ಮನ್ನು ನೇಮಕ ಮಾಡಿದರೆ ನಿಮ್ಮದು ಅಪರಾಧ ಅಂತ ಆಗ್ತದೆ. ಈ ಅಪರಾಧವನ್ನು ಸಮಾಜಕ್ಕೆ ಎತ್ತಿ ತೋರಿಸಿದ ಪೃಥು. ಆದರೆ ವೇತನ ಕೊಡ್ತೇನೆ ಎಂದ, ವೃತ್ತಿಯನ್ನು ಕಲ್ಪಿಸ್ತೇನೆ ಎಂದ. ಯಾಕೆಂದರೆ ವೃತ್ತಿದ ಪಿತ ಋತುಚಕ್ರವರ್ತಿ ಅಂದರೆ ಶ್ರೀ ಸಾಮಾನ್ಯರು ಎಲ್ಲರಿಗೂ ಒಂದೊಂದು ವೃತ್ತಿಯನ್ನು ಕಲ್ಪಿಸಿದ ರಾಜ ಅಂತ. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಎಷ್ಟು ದೊಡ್ಡ ಸಮಸ್ಯೆಯಾಗಿದೆ ನೋಡಿದಿರಲ್ಲ. ಬಹಳ ದೂರದೃಷ್ಟಿ ಇಲ್ಲದೆ ಇದ್ದವರು ಅಧಿಕಾರವನ್ನು ಆಳ್ತಾ ಇದ್ದರೆ ಮನುಷ್ಯರ ಜೀವನ ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಹಿಂದಿನವರ ಇತಿಹಾಸಗಳ ಪುಟಗಳನ್ನು ತೆಗೆದು ನೋಡಬೇಕು. ನಾವು ಹಾಕುವ ಯೋಜನೆ ಎಷ್ಟು ಸಾವಿರ ಜನರಿಗೆ ಕೆಲಸ ಸಿಗುತ್ತದೆ, ಇದನ್ನು ಮೊದಲು ಲೆಕ್ಕ ಹಾಕಬೇಕು ಚೆನ್ನಾಗಿ. 100% ಯಾರೂ ಕೆಲಸಕ್ಕೆ ನೇಮಕ ಮಾಡಲಿಕ್ಕಾಗಲ್ಲ. ಆದರೆ 75ರಿಂದ 80% ಆದರೂ ವೃತ್ತಿ ಕಲ್ಪಿಸ್ಬೇಕಂತ. ಅದು ಅಧಿಕಾರದಲ್ಲಿದ್ದವರ ಜವಾಬ್ದಾರಿ ಅಂತ ನಾವು ಇತಿಹಾಸಗಳನ್ನು ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ಏರಿಳಿತ ಆಗಿದೆ. 25% ಕೆಲಸ ಸಿಗ್ತಾ ಇದೆ, 75% ಕೆಲಸ ಸಿಗ್ತಾ ಇಲ್ಲ. ಋತುಚಕ್ರವರ್ತಿ ಎಂಥ ದೊಡ್ಡ ರಾಜ ಅಂದರೆ 100% ಪ್ರತಿಯೊಬ್ಬರಿಗೂ ವೃತ್ತಿ ಕಲ್ಪಿಸಿದ್ದಂತೆ. ಎಲ್ಲರನ್ನು ಭಗವನ್ಮುಖ ಮಾಡಿದ, ಧರ್ಮದಲ್ಲಿ ಶ್ರದ್ಧೆ ಜಾಗೃತಿಗೊಳಿಸಿದ, ಯಜ್ಞ ಯಾಗಾದಿಗಳನ್ನು ನಡೆಯುವ ಹಾಗೆ ಮಾಡಿದ, ವೇದಗಳನ್ನು ಸಾರುವ ಹಾಗೆ ಮಾಡಿದ, ವೇದಾಂತ ಗುರುಕುಲಗಳನ್ನು ತೆಗೆದಿದ್ದ, ಕೃಷಿಗೆ ಬೇಕಾಗುವ ಭೂಮಿಯನ್ನು ಸಮತಟ್ಟು ಮಾಡಿದ. ಭೂಮಿ ಏರಿಳಿತ ಆಗಿತ್ತು, ಹಾಗಾಗಿ ಭೂಮಿಯನ್ನು ಸಮತಟ್ಟುಗೊಳಿಸಿದ. ನಗರ ಬೇರೆ, ಕಾಡುಗಳು ಬೇರೆ, ಜನವಸತಿಯ ಪ್ರದೇಶಗಳು ಬೇರೆ, ಕೃಷಿಯ ಭೂಮಿಗಳು ಬೇರೆ. ಸಿವಿಲೈಜೇಷನ್ನಿನ ಜಗತ್ತಿಗೆ ಮೊಟ್ಟ ಮೊದಲು ಕಲ್ಪನೆ ಕೊಟ್ಟವನೇ ಋತುಚಕ್ರವರ್ತಿ ಅಂತ ಭಾಗವತ ಹೇಳ್ತದೆ. ಸಿವಿಲೈಜೇಷನ್ ಅಂತ ತಾನೇ ಕರೀತಾ ಇರೋದು ಇವತ್ತು ವ್ಯವಸ್ಥೆ. ಇದನ್ನು ಮೊಟ್ಟ ಮೊದಲು ಜಗತ್ತಿಗೆ ಕೊಟ್ಟವನು ಯಾರು? ಋತುಚಕ್ರವರ್ತಿ. ಯೋಚಿಸಿದರೆ ಆಶ್ಚರ್ಯ ಆಗ್ತದೆ, ಹೀಗೂ ಇತ್ತ ನಮ್ಮ ದೇಶ ಅಂತ. ಅಂಥ ಒಬ್ಬ ರಾಜ ಬಹಳ ದೊಡ್ಡ ಭಾಗವತ ಧರ್ಮವನ್ನು ಸಮಾಜಕ್ಕೆ ಬೋಧಿಸ್ತಾನೆ. ಆತ್ಮಪ್ರಶಂಸಾ ವರ್ಜನ ಅನ್ನೋ ಭಾಗವತ ಧರ್ಮವನ್ನು ಬೋಧಿಸ್ತಾನೆ. ಆತ್ಮಪ್ರಶಂಸೆಯನ್ನು ಮಾಡಬೇಡ.
ಪರಮಾತ್ಮ ಪ್ರಶಂಸೆಯನ್ನು ಬಿಡಬೇಡ. ಆತ್ಮ ಪ್ರಶಂಸೆಗೆ ವೇತನ ಇಲ್ಲ, ಆದರೆ ಪರಮಾತ್ಮ ಪ್ರಶಂಸೆಗೆ ವೇತನ ಇದೆ. ನೋಡಿ, ದೇವರನ್ನು ಹೊಗಳಿಸ್ಲಿಕ್ಕೆ ಸಂಬಳದ ವ್ಯವಸ್ಥೆ ಮಾಡಿದಂಥ ಮೊಟ್ಟ ಮೊದಲನೇ ರಾಜ ಅಂದರೆ ಅದು ಪೃಥು ಚಕ್ರವರ್ತಿ ಅಂತ ಭಾಗವತ ಹೇಳ್ತದೆ. ಇದು ನಾವು ಕಲಿಬೇಕಾದ ಪಾಠ. ಸಾಧ್ಯವಾದರೆ ಇಂಥವುಗಳನ್ನು ಅಳವಡಿಸ್ಕೊಳ್ಬೇಕು. ನಾವು ಒಂದು ಅಧಿಕಾರದಲ್ಲಿ ಪದವಿಯಲ್ಲಿ ಇದ್ದರೆ, ನಮಗೂ 4-6 ಜನರಿಗೆ ವೃತ್ತಿ ಕಲ್ಪಿಸುವ ಅವಕಾಶ ಸಿಕ್ಕಿದ್ರೆ ನಾವು ಮಾಡಬೇಕಾದ ಕಾರ್ಯಗಳೇನು ಅಂದರೆ, ನಮ್ಮ ಕೈ ಕೆಳಗೆ ಯಾರಾದರೂ ಇದ್ದರೆ, ನಮ್ಮ ಮಾತು ಕೇಳೋರಾಗಿದ್ದರೆ ದಿನಾ ಅವರ ಬಾಯಿಯಿಂದ 4 ಒಳ್ಳೆಯ ದೇವರ ಬಗ್ಗೆ ಹೇಳು ಅಂತ ಹೇಳಿಸ್ಬೇಕಂತೆ. ಅವನಿಗೆ ಟ್ರೈನಿಂಗ್ ಕೊಡಬೇಕು. ನಾಳೆ ಬರುವಾಗ ಒಂದು ಒಳ್ಳೆ ದೇವರ ಬಗ್ಗೆ ವಿಷಯ ನೋಡ್ಕೊಂಡು ಬಾ ಅನ್ನಬೇಕು. ಇಲ್ಲದೇ ಇದ್ರೆ ಆಫೀಸಿಗೆ ಬರಬೇಡ, ಸುಮ್ಮನೆ ಹಾಳು ಹರಟೆ ಹೊಡಿಬೇಡ. ಹೀಗೆ ಮನುಷ್ಯರನ್ನು ಟ್ರೈನ್ ಮಾಡಬೇಕು. ಪರಿಸರವನ್ನು ಭಗವನ್ಮಯಗೊಳಿಸಬೇಕು. ನಾವದನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ಮಾಡದೆ ಹೋದರೆ ಮತ್ತೆ ಮಾಡೋರು ಯಾರು? ಪೃಥು ಚಕ್ರವರ್ತಿ ಅದನ್ನು ಮಾಡಿದ. ಅಧಿಕಾರದ ಸದ್ಬಳಕೆ, ಅಧಿಕಾರದ ದುರ್ಬಳಕೆ ಅಂತ 2 ರೀತಿ. ಅಧಿಕಾರದ ಸದ್ಬಳಕೆಗೆ ಸ್ಫೂರ್ತಿ ಅಂದರೆ ಪೃಥು ಚಕ್ರವರ್ತಿ ಅಂತ ಅರ್ಥ. ದುರ್ಬಳಕೆಗೆ ತುಂಬ ಜನ ಇದ್ದೇ ಇದ್ದಾರೆ, ಆದ್ದರಿಂದ ಪ್ರತ್ಯೇಕ ಹೇಳೋದು ಬೇಡ ಅಂತ. ಇದನ್ನು ಮನುಷ್ಯ ಅರ್ಥೈಸಿಕೊಳ್ಳಿ. ಹೀಗೆ 4ನೇ ಸ್ಕಂದದಲ್ಲಿ ಬಂದ ಪೃಥು ಚಕ್ರವರ್ತಿಯ ಉಪಾಖ್ಯಾನವನ್ನು ತಿಳಿಬೇಕು. 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಿಯವ್ರತನ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಅದನ್ನು ತಿಳಿಯೋಣ ನಾಳೆ ದಿವಸ. ಗರುಡ ಪುರಾಣ ಒಂದೆರಡು ಅಂಶಗಳನ್ನು ನಿನ್ನೆ ನಾವು ತಿಳಿದ್ವಿ. ಇವತ್ತು ಇನ್ನು ಕೆಲವು ಅಂಶಗಳನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ಬ್ರಹ್ಮಕಾಂಡ, ಪ್ರೇತಕಾಂಡ ಅಂತ ಕಾಂಡಗಳೆಲ್ಲ ಇದ್ದಾವೆ. ಬ್ರಹ್ಮಕಾಂಡದ ವಿವರಣೆನೂ ಮಾಡಿರಿ ಹೆಚ್ಚು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಅದರದ್ದು ಪುಸ್ತಕ ನನಗೆ ಉಪಲಬ್ಧ ಆದರೆ ಅದ್ರ ಬಗ್ಗೆನೂ ಹೇಳೋ ಪ್ರಯತ್ನ ಮಾಡ್ತೀನಿ. ನಿನ್ನೆ ಪ್ರೇತಕಾಂಡದಲ್ಲಿ ಒಂದೆರಡು ಮಾತುಗಳನ್ನು ನೋಡಿದ್ವಿ. ನಾವು ಮಾಡುವ ಕರ್ಮಗಳನ್ನು ಅನುಭವಿಸದೇ ಕರಗಿಸೋದು ಅಂತಿಲ್ಲ, ಅನುಭವಿಸಿಯೇ ಕರಗಿಸ್ಬೇಕಂತ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಅಲ್ಲಿ ಯಾವುದೋ ಒಂದು ಬೇರೆ ದೇಶದಲ್ಲಿ ಒಂದು ಬ್ಯಾಂಕ್ ಇದೆ ಅಂತೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಅದನ್ನು ತೊಗೊಂಡೋಗಿ ಎಲ್ಲ ಅಲ್ಲೇ ಇಡ್ತಾರಂತೆ ಎಲ್ಲರೂ. ಇಟ್ಟು ಸರಿ ಅನುಭವಿಸೋದು ಯಾರು ಅಂತ ಗೊತ್ತಿಲ್ಲ. ಇಡ್ತಿದ್ದಿ, ಯಾರಿಗೆ ಇಡ್ತಿದ್ದಿ? ಅನುಭವಿಸಿದರೆ ಏನಾದರೂ ಒಂದು ಅರ್ಥ ಇದೆ ಅಲ್ವಾ? ಹಾಗಾಗಿ ಮನುಷ್ಯ ಮಾಡುವ ಪ್ರತಿ ಕರ್ಮಗಳು ಅವನು ಅನುಭವಿಸೋದು ಹೊರತು ಅದು ತಾನಾಗಿ ಕರಗಿಬಿಡಲಿ ಅಂದರೆ ಕರಗುವಂಥವುಗಳಲ್ಲ ಅಂತ ವಿವರಣೆ ಕೊಟ್ಟರು. ಇದು ನಾರಾಯಣ ಗರುಡನಿಗೆ ಹೇಳುವ ಮಾತು. ಅದು ಜನ್ಮ ಜನ್ಮಗಳಿರ್ಬೋದು, ಜನ್ಮಗಳನ್ನು ಅನುಭವಿಸುವ ರೋಗ ರುಜಿನಗಳೂ ಇರಬಹುದು, ಕೌಟುಂಬಿಕ ಸಮಸ್ಯೆನೂ ಇರ್ಬೋದು, ಆರ್ಥಿಕ ಒತ್ತಡನೂ ಇರ್ಬೋದು, ಸಾಮಾಜಿಕವಾಗಿ ಅನುಭವಿಸ್ತಾ ಇರೋದು ಇರ್ಬೋದು, ನಮ್ಮ ಆಫೀಸಿನ ಸೆಕ್ಟರ್ನಲ್ಲಿ ನಾವು ಅನುಭವಿಸುವ ಅವಮಾನ, ಪದವಿ ಏರಿಳಿತ, ಅದೆಲ್ಲ ನಾಭುಕ್ತಂ ಕ್ಷೀಯತೆ ಕರ್ಮ, ನಮ್ಮದೇ ಕರ್ಮ ಅಂತ ಅದನ್ನು ಸ್ಪಷ್ಟಪಡಿಸ್ತಾರೆ. ಈ ಮಾತು ಬಹಳ ಕಡೆ ಶಾಸ್ತ್ರದಲ್ಲಿ ಅನುಸ್ಯೂತವಾಗಿ ಬಂದಿದೆ. ಕರ್ಮ ಸಿದ್ಧಾಂತವನ್ನು ಅಲ್ಲಗಳೆಯೋರು ಬಹಳ, ಆದರೆ ಆ ಸಿದ್ಧಾಂತವನ್ನು ನಂಬಿ ನಡೆಯೋರ ಸಂಖ್ಯೆಯೂ ಇದೆ. ಅದಕ್ಕೆ ಅನುಗುಣವಾಗಿ ಈ ವಿಷಯಗಳನ್ನು ತರ್ಕಬದ್ಧವಾಗಿ ಆಲೋಚಿಸಿ ವೇದವ್ಯಾಸರು ಒಂದು ಬ್ರಹ್ಮಸೂತ್ರನೇ ಮಾಡಿದ್ದಾರೆ, ವೇದಾಂತ ಸೂತ್ರ. ಕೃತಾತ್ಯಯೇ ಅನುಶಯವಾನ್ ಅಂತ. ಮನುಷ್ಯ ತನ್ನ ಪುಣ್ಯ ಪಾಪಗಳನ್ನು ಸ್ವರ್ಗ ನರಕಗಳ ರೂಪದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಸ್ವಲ್ಪ ಶೇಷ ಉಳಿಸ್ಕೊಳ್ತಾನಂತ. ಝೀರೋ ಬ್ಯಾಲೆನ್ಸಿನಲ್ಲಿ ಮೊಬೈಲ್ ಯಾವತ್ತೂ ಮಾತನಾಡಲಿಕ್ಕಾಗಲ್ಲ. ಹಾಗಾಗಿ ರೀಚಾರ್ಜ್ ಮಾಡಿಸಿದ್ರೆ ಅಷ್ಟೇ ನಾವು ಇನ್ನೊಬ್ಬರನ್ನು ಮಾತಾಡಿಸ್ಬೋದು. ಹಾಗಾಗಿ ದೇವರು ಏನು ಮಾಡಿದ್ದಾನೆ, ಝೀರೋ ಬ್ಯಾಲೆನ್ಸಿಂದ ಜೀವನನ್ನು ಮನುಷ್ಯ ಲೋಕಕ್ಕೆ ಕರೆತರಲ್ಲ ಅಂತ ಅರ್ಥ. ಹಾಗಾಗಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ.
ಯಾವುದು ಮಾಡ್ತಾನೆ ನಮಗೆ ಗೊತ್ತಿಲ್ಲ ಅಷ್ಟೇ, ಅದನ್ನು ಅವ ಮಾಡ್ತಾನಂತ. ಈ ವಿಷಯವನ್ನು ಮನುಷ್ಯ ಅರ್ಥೈಸ್ಕೊಳ್ಳಿ ಅಂತ ಗರುಡ ಪುರಾಣದಲ್ಲಿ ಹೇಳಿ ಅವನು ಉಳಿಸ್ಕೊಂಡು ಮನುಷ್ಯ ದೇಹ ಪಡ್ಕೊಂಡು ಬರ್ತಾನೆ ಅಂತ ಅನ್ನೋ ಅಂಶವನ್ನು ಸಾರಿದ. ಇನ್ನೊಂದು ಈ ಪುರಾಣದಲ್ಲಿ ನಿನ್ನೆ ನೋಡ್ತಾ ಇದ್ದದ್ದು ನಾವು, ಮಕ್ಕಳಾದವರು ತಂದೆಗೆ ಮಾಡಬೇಕಾದ, ತಾಯಿಗೆ ಮಾಡಬೇಕಾದ ಸಂಸ್ಕಾರಗಳನ್ನು, ದೇಹ ಸಂಸ್ಕಾರ, ಔರ್ಧ್ವದೈಹಿಕ ಕರ್ಮಗಳನ್ನು ಮಾಡೋದರಿಂದ ಏನು ಲಾಭ ಆಗ್ತದೆ? ಬಹಳ ಜನಜನಿತವಾಗಿ ಕೆಲವರು ಪ್ರಶ್ನೆ ಮಾಡ್ತಾರೆ ಇದನ್ನು. ಇವತ್ತು ಗರುಡ ಪುರಾಣ ಕೊಡುವ ಉತ್ತರ, ಪ್ರಥಮೇ ಹನಿ ಯಃ ಪಿಂಡ ತೇನ ಮೂರ್ಧಾ ಪ್ರಜಾಯತೆ. ವ್ಯಕ್ತಿ ದೇಹ ಬಿಟ್ಟು ಕೂಡಲೇ 99,000 ಯೋಜನದ ಯಮಮಾರ್ಗವನ್ನು 1 ಅಥವಾ 2 ಮುಹೂರ್ತದಲ್ಲಿ ಒಂದು ಬಾರಿ ಹೋಗಿ ಯಮನನ್ನು ದರ್ಶನ ಮಾಡಿ ಮತ್ತೆ ಯಮನ ಆದೇಶದಂತೆ ಯಮದೂತರು ಯಾತನಾ ದೇಹದೊಳಗೆ ಅವನನ್ನು ಭೂಮಿಗೆ ಕರೆತರ್ತಾರೆ ಅನ್ನೋ ಅಂಶ ನಿನ್ನೆ ತನಕ ನಾವು ಉಪದೇಶ ಕೇಳಿದ್ವಿ, ಉಪನ್ಯಾಸ. ಎಲ್ಲ ಯಮಮಾರ್ಗದ ಪ್ರತಿಯೊಂದು ಹಂತದಲ್ಲಿಯೂ ಅವನಿಗೆ ದುಃಖ ಇರೋದೇ ಅಂತೆ, ಅವನ ಪಾಪಕ್ಕೆ ತಕ್ಕಂತೆ. ಯಾವಾಗ ಇವನು ಮಗ ಇಲ್ಲಿ ಮಾಡುವ ಪಿಂಡ ಪ್ರದಾನ ತರ್ಪಣವನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡ್ತಾನೆ, ಅದರ ಕಡಿಮೆ ಆಗ್ತದೆ, ಅವನಿಗೆ ವಿಶ್ರಾಂತಿ ಸಿಗ್ತದೆ. ಅದರಲ್ಲಿ ಪ್ರಥಮೇ ಹನಿಯ ಪಿಂಡ ತೇನ ಮೂರ್ಧಾ ಪ್ರಜಾಯತೆ. ಮೊದಲನೇ ದಿನದ ಪಿಂಡ ಪ್ರದಾನ, 10 ದಿನದ ಕರ್ಮಗಳಲ್ಲಿ ಮೊದಲನೇ ದಿನದ ಪಿಂಡ ಪ್ರದಾನ ಮಾಡೋದರಿಂದ ಈ ಪಿತೃವಿಗೆ ಮೂರ್ಧಾ ಪ್ರಜಾಯತೆ, ತಲೆಯ ಭಾಗ, ಮೂರ್ಧ ಅಂದರೆ ತಲೆಯ ಭಾಗ. ಗ್ರೀವಾ ಸ್ಕಂದೌ ದ್ವಿತೀಯೇನ, 2ನೇ ದಿನದ ಪಿಂಡ ಪ್ರದಾನದಿಂದ ಗ್ರೀವ ಕುತ್ತಿಗೆ, ಸ್ಕಂಧವು ಅಂದರೆ ಅವನ 2 ಭುಜಗಳು. ತೃತೀಯಾದ್ ಹೃದಯಂ ಭವೇತ್, 3ನೇ ದಿನದಿಂದ ಹೃದಯ ಭಾಗ ಬೆಳವಣಿಗೆ. ಚತುರ್ಥೇನ ಭವೇತ್ ಪೃಷ್ಠಂ, 4ನೆಯ ದಿನದ ಪಿಂಡ ಪ್ರದಾನದಿಂದ ಪೃಷ್ಠಭಾಗ. 5ನೇ ದಿನದಿಂದ ನಾಭಿ, 6ನೇ ದಿನದಿಂದ ಕಟಿಪ್ರದೇಶ ಗುಹ್ಯ, 7ನೇ ದಿನದಿಂದ ಷಷ್ಠೇನ ಚ ಕಟಿ ಗುಹ್ಯ ಸಪ್ತಮಾತ್. ಹೀಗೆ 7ನೇ ದಿನದಿಂದ ಅವನಲ್ಲಿ ಉಂಟಾಗುವಂತಹ ಭಾಗಗಳು ಅಂತಂದರೆ ಜಂಘಾಭಾಗ, ತೊಡೆ. ಜಾನುಪಾದೌ ತಥಾ ದ್ವಾಭ್ಯಾಂ ದಶಮೇ ಹನಿ, 8, 9ರಿಂದ ಮೊಣಕಾಲು, ಪಾದಗಳು. ದಶಮೇ ಕ್ಷುಧಾತೃಷ, 10ನೇ ತಿಂಗಳು ಅವನಿಗೆ ಹಸಿವೆ ಮತ್ತು ನೀರಡಿಕೆ ಉಂಟಾಗ್ತದೆ. ಮನುಷ್ಯ ತನ್ನ ತಂದೆಗೆ ತಾಯಿಗೆ ಅಂತ ಮಾಡುವ ಪಿಂಡ ಪ್ರದಾನದ 10 ದಿನಗಳ ಈ ಕ್ರಿಯೆಗಳು ತೀರ್ಕೊಂಡಂತಹ ವ್ಯಕ್ತಿಯ ದೇಹದ ಬೆಳವಣಿಗೆಗೆ ಕಾರಣವಾಗ್ತದೆ ಅನ್ನೋ ರಹಸ್ಯವನ್ನು ಗರುಡ ನಾರಾಯಣನಿಂದ ಉಪದೇಶ ಮಾಡಿಸ್ಕೊಳ್ತಾ ಇದ್ದಾನೆ. ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾ, ಪಿಂಡದಿಂದ ಉಂಟಾದ ದೇಹವನ್ನು ಆಶ್ರಯಿಸಿ ತೀರ್ಕೊಂಡಂತಹ ದೇಹ ವ್ಯಕ್ತಿ ಸ್ವಲ್ಪ ವಿಶ್ರಾಂತಿಯನ್ನು ಪಡಿತಾನೆ, ಸ್ವಲ್ಪ ಸುಖವನ್ನು ಪಡಿತಾನೆ. 11ನೇ ದಿನದ ಕರ್ಮ, 12ನೇ ದಿನದ ಕರ್ಮವನ್ನು ಮಾಡೋದರಿಂದ ಅವನಿಗೆ ಉಂಟಾಗುವ ಲಾಭ ಏನು? 2 ದಿನಗಳ ಕಾಲ 11, 12ರದ್ದು ಪಿಂಡ ಪ್ರದಾನ ಅವನಿಗೆ ಊಟ ಸಿಗ್ತದಂತೆ. ಊಟನೇ ಕಂಡಿಲ್ಲ ಅಂತ ಹಸಿವೆಯಿಂದ ಬಾಧೆ ಒಳಪಡುವವನಿಗೆ 11, 12 ದಿನಗಳು ಒಳ್ಳೆಯ ಊಟ ಸಿಗುವಂತೆ ಮಾಡುತ್ತದೆ ಅಂತ ವಿವರಣೆಯನ್ನು ಮಾಡಿದ್ದಾನೆ. ಇನ್ನು 13ನೇ ದಿನ ಮಾಡಬೇಕಾದ ಕೆಲಸ, ಆಗ ಇವನನ್ನು ಯಮಕಿಂಕರು ನಿಯಂತ್ರಣ ಮಾಡಿ ಯಮಮಾರ್ಗದಲ್ಲಿ ಎಳೆದುಕೊಂಡು ಹೋಗಲಿಕ್ಕೆ ಅಂತ ಶುರು ಮಾಡ್ತಾರೆ. ದಿನೇ ದಿನೇ ಪ್ರೇತ ಯಾತನಾ ಶರೀರವನ್ನು ಅನುಭವಿಸಿಕೊಂಡು ಯಮಕಿಂಕರರಿಂದ ತಾಡನೆಗೆ ಒಳಪಟ್ಟು ಪಾಪ ಮಾಡಿದ್ದಕ್ಕೆ ದಿನಕ್ಕೆ 200 ಯೋಜನದಂತೆ ಗಮನ ಪ್ರಾರಂಭ ಆಗ್ತದಂತೆ. ಶತದ್ವಯಂ, 200 ಯೋಜನದಂತೆ ಇವನು ಪ್ರಾರಂಭ ಆಗ್ತದೆ. ಎಷ್ಟು ದಿನಗಳ ಕಾಲ? 47 ದಿನಗಳ ಕಾಲ ಇವನ ಪ್ರಯಾಣ ನಡೀತದೆ ಅಂತ ಪುರಾಣ ಹೇಳಿದೆ. ಹಾಗಾಗಿ 47ನೇ ದಿನಕ್ಕೂ ಶ್ರಾದ್ದಗಳನ್ನು
ಸತ್ತ ಮೇಲೆ ಮಾಡಬೇಕು ಅಂತ ವಿವರಣೆ ಕೊಟ್ಟಿದ್ದಾರೆ. ಅತೀತ್ಯ ಕ್ರಮಶೋ ಮಾರ್ಗೆ ಪುರಾಣೀಮಾನಿ ಷೋಡಶ 16 ಪಟ್ಟಣಗಳು ಬರ್ತಾವಂತೆ ಯಮ ಮಾರ್ಗದಲ್ಲಿ. ಆ 16 ಪಟ್ಟಣಗಳಲ್ಲಿಯೂ ವಿಪರೀತ ದುಃಖವನ್ನು ನಾವು ಅನುಭವಿಸಬೇಕು. ಇದೆಲ್ಲ ಗರುಡ ದೇವರಿಗೆ ನಾರಾಯಣನೇ ಉಪದೇಶ ಮಾಡುವಾಗ ಹೇಳಿತ್ತು. 16 ಪಟ್ಟಣಗಳು ಯಾವ್ಯಾವುದು? ಸೌಮ್ಯಪುರ, ಸೌರಿಪುರ, ನಾಗೇಂದ್ರಪುರ, ನಾಗೇಂದ್ರ ಭವನ ಅಂತ ಕರೀತಾರೆ, ಗಂಧರ್ವಪುರ, ಶೈಲಾಗಮಪುರ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರಭವನ, ಬಹ್ವಾಪದ, ದುಃಖದ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷಣಪುರ, ಶೀತಾಢ್ಯಪುರ, ಬಹುಭೀತಿಪುರ. 16 ಆಯಿತು. ಇದನ್ನು ನಾರಾಯಣ ಉಪದೇಶ ಮಾಡಿದ. ಸೌಮ್ಯಂ ಸೌರಿಪುರಂ ನಾಗೇಂದ್ರಂ ಭವನಂ ಗಂಧರ್ವಂ ಗಂಧರ್ವಶೈಲಾಗಮೌ ಕ್ರೌಂಚಂ ಕ್ರೂರಪುರಂ ವಿಚಿತ್ರಭವನಂ ಬಹ್ವಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತಭವನಂ ರೌದ್ರಂ ಪಯೋವರ್ಷಣಂ ಶೀತಾಢ್ಯಂ ಬಹುಭೀತಿ ಧರ್ಮಭವನಂ ಯಾಮ್ಯಾಂ ಪುರಂಚಾಗ್ರತಃ. ಇಷ್ಟು 16 ಪಟ್ಟಣಗಳನ್ನು ದಾಟಿದ ಬಳಿಕ ಮುಂದೆ ಕಂಡು ಬರೋದೇ ಯಮಧರ್ಮಪುರ ಅಂತಿದೆ ಅಂತೆ, ಸಂಯಮಿನೀಪುರ ಅಂತ ಕರೀತಾರೆ. ಇಷ್ಟನ್ನು ನಾರಾಯಣ ಗರುಡ ದೇವರಿಗೆ ಉಪದೇಶ ಮಾಡಿ ಮುಂದೆ ಯಮ ಮಾರ್ಗದಲ್ಲಿ ಅನುಭವಿಸುವ ಆ ಪಟ್ಟಣಗಳ ದುಃಖ ಏನು ಅನ್ನೋದನ್ನು ಹೇಳ್ರಿ ಅಂತ ಕೇಳಿದ್ದಕ್ಕೆ ವಿವರಣೆ ಮಾಡ್ತಾನೆ. ನಾಳೆ ದಿವಸ ಆ ಪಟ್ಟಣಗಳ ಮಾರ್ಗಗಳಲ್ಲಿ ಅನುಭವಿಸುವ ದುಃಖ, ಅವುಗಳ ವಿವರಣೆ ಮಾಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.